ಮಣಿಪುರ ಹೆಸರಿನ ಒಂದು ಊರಿತ್ತು. ಅಲ್ಲಿನ ಜನ ತುಂಬಾ ಹಿಂದುಳಿದವರಾಗಿದ್ರು ಮತ್ತೆ ಅವರು ಗುಲಾಮ್ರಾಗಿ ಜೀವನ ನಡೆಸ್ತಾ ಇದ್ರು. ಒಂದ್ ವೇಳೆ ಯಾರ ಮನೆಗಾದ್ರೂ ಸೈಕಲ್ ಬಂದ್ಬಿಟ್ರೆ ಆಗ ಅವರು ಇಡೀ ಊರ್ಗೆ ತಿಂಡಿ ಕೊಡ್ಬೇಕಾಗ್ತಿತ್ತು. ಅದೇ ಊರಲ್ಲಿ ರಾಮು ವಾಸ ಮಾಡ್ತಾ ಇದ್ದ. ರಾಮು ಊರಿನ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡ್ತಾ ತನ್ನ ಮನೇನ ನಡೆಸ್ತಾ ಇದ್ದ. ಕೆಲವೊಮ್ಮೆ ಜಮೀನ್ದಾರರ ಮನೆ ಕೆಲ್ಸ ಮಾಡ್ತಾ ಇದ್ರೆ ಕೆಲವೊಂದ್ಸಲ ಕಟ್ಟಿಗೆಗಳನ್ನ ಕಡಿತಾ ಇದ್ದ. ಅದನ್ನ ಮಾರಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದ. ಈಗೀಗ ಕಾಡಲ್ಲಿ ಕಟ್ಗೆ ಕಡಿಯೋದು ಕೂಡ ತುಂಬಾ ಕಷ್ಟ ಆಗಿದೆ. ಗೊತ್ತಿಲ್ಲ ಯಾವ ಪ್ರಾಣಿ ಯಾವಾಗ ಎದುರುಗಡೆ ಬರುತ್ತೆ ಅಂತ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ರಾಮು ಸ್ವಲ್ಪ ಕಟ್ಟಿಗೆಗಳನ್ನ ಕಡಿದು ಅದನ್ನ ಮಾರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾನೆ. ಬಾರಪ್ಪ ರಾಮು ಬಾ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನನ್ನ ಕಾಯ್ತಾ ಇದ್ರಾ? ಅದ್ಯಾಕೆ, ಏನಾಯ್ತು ಹೇಳಿ? ಈ ಕಟ್ಗೆ ತಗೊಳ್ಳಿ, ನನಗೆ ದುಡ್ಡು ಕೊಟ್ಟು ಲೆಕ್ಕ ಚುಕ್ತಾ ಮಾಡಿ. ಅಯ್ಯೋ, ಜಮೀನ್ದಾರು ನಿನ್ನ ಅವ್ರ ಮನೆ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ರು. ಮತ್ತೆ ಅವ್ರು ಹೇಳ್ತಾ ಇದ್ರು ನಿನ್ನ ಹಳೆ ಲೆಕ್ಕಗಳನ್ನ ಚುಕ್ತಾ ಮಾಡ್ಬೇಕು ಅಂತ. ಏನ್ ಮಾತಾಡ್ತಾ ಇದ್ದೀರಾ? ನೀವ್ ಈ ಕಟ್ಟಿಗೆನ ತಗೊಳ್ಳಿ ಮತ್ತೆ ಲೆಕ್ಕ ಚುಕ್ತಾ ಮಾಡಿ. ನಾನ್ ಜಮೀನ್ದಾರು ಮನೆಗೆ ಈಗ್ಲೇ ಹೋಗ್ತೀನಿ. ರಾಮು ಆ ಕಟ್ಟಿಗೆ ಮಾರವನತ್ರ ಕಟ್ಟಿಗೆನ ಕೊಟ್ಟು ದುಡ್ಡನ್ನ ತಗೊಂಡು ತುಂಬಾ ಸಂತೋಷದಿಂದ ಜಮೀನ್ದಾರನ್ನ ನೋಡೋದಕ್ಕೆ ಅಲ್ಲಿಗೆ ಹೋಗ್ತಾನೆ. ಆಗ ಜಮೀನ್ದಾರ ಲೆಕ್ಕಾಚಾರ ಮಾಡೋನ್ ಹತ್ರ ಮಾತಾಡ್ತಾ ಇರ್ತಾನೆ. ಈ ಊರಿನ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಏನ್ ಮಾಡೋದು? ಅವ್ರನ್ನ ಹತಾಶರನ್ನಾಗ್ಸೋದು ಕಷ್ಟ ಕೊಡೋದು. ಅವ್ರು ಖುಷಿಯಾಗಿರೋದಕ್ಕೆ ಬಿಡ್ಲೇಬಾರ್ದು. ಒಂದ್ ವೇಳೆ ಅವ್ರು ಖುಷಿಯಾಗಿದ್ರೆ ಗುಲಾಮರು ಹೇಗಾಗ್ತಾರೆ? ಗುಲಾಮರು ಯಾರಾಗ್ತಾರೆ ಅಂದ್ರೆ ಯಾರು ಹತಾಶರಾಗಿದಾರೋ, ಯಾರು ಕಷ್ಟದಲ್ಲಿದಾರೋ. ಖಂಡಿತ ನೀವು ಸರಿಯಾಗಿ ಹೇಳಿದ್ರಿ ಜಮೀನ್ದಾರೆ. ಅದಕ್ಕೆ ನಿಮ್ಮ ಮುಂದೆ ನೂರಾರು ಜನ ನೌಕರರು ಹಿಂದೆ ಮುಂದೆ ಅಲಿತಾ ಇರ್ತಾರೆ. ಅವರಿಬ್ರು ಆಡ್ತಿದ್ದಂತ ಮಾತನ್ನ ದೂರ ನಿಂತಿದ್ದ ರಾಮು ತುಂಬಾ ಚೆನ್ನಾಗಿ ಕೇಳಿಸ್ಕೊತಾನೆ. ಮತ್ತೆ ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಎಷ್ಟು ಕೆಟ್ಟತನ ತುಂಬಿದ ಇವ್ರ ಮನ್ಸಲ್ಲಿ. ಇಡೀ ಊರನ್ನ ಗುಲಾಮರನ್ನಾಗಿ ಮಾಡ್ಬೇಕು ಅಂತಿದ್ದಾರೆ ಇವರು. ಒಂದ್ ವೇಳೆ ಯಾರಾದ್ರೂ ಸಹಾಯ ಕೇಳ್ಕೊಂಡು ಇವ್ರ ಹತ್ರ ಬಂದ್ರೆ ಖಂಡಿತವಾಗ್ಲೂ ಅವರು ಮೂರ್ಖರು. ರಾಮು ಜಮೀನ್ದಾರನ ಹತ್ರ ಹೋಗಿ ಹೇಳ್ತಾನೆ, ದೇಶಕ್ಕೆ ಯಾವತ್ತೂ ಸ್ವತಂತ್ರ ಸಿಕ್ಕಿದೆ ಜಮೀನ್ದಾರ್ರೆ. ಆದ್ರೆ ನಿಮ್ಮಂತ ಮೇಲ್ವರ್ಗದ ಜಮೀನ್ದಾರ್ ಇದಾರಲ್ಲ, ಅವರು ಗುಲಾಮಗಿರಿ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರೆ. ಅವರು ಬಡವರನ್ನ ಗುಲಾಮ್ರ ಅನ್ಕೋತಾರೆ, ಸಾಮಾನ್ಯರನ್ನ ಮೂರ್ಖರು, ಪ್ರಾಮಾಣಿಕರನ್ನ ದಡ್ಡರು ಅನ್ಕೋತಾರೆ. ನಿನಗ್ ಬುದ್ಧಿ ಸರಿ ಇದೆಯಾ ರಾಮು? ಏನ್ ಮಾತಾಡ್ತಾ ಇದೀಯಾ? ನಿನಗೆ ಎಷ್ಟೊಂದು ಧೈರ್ಯ ಇದೆ ನನ್ ಮುಂದೆ ಈ ತರ ಮಾತಾಡೋದಕ್ಕೆ? ದೊಡ್ಡ ವ್ಯಕ್ತಿಯಿಂದ ಚಿಕ್ಕ ಮಾತು ಜಮೀನ್ದಾರೆ. ಸರಿ, ನೀವ್ ಹೇಳಿ, ನನ್ನ ಹುಡುಕ್ತಾ ಇದ್ರಂತೆ, ಸಂತೆಯಲ್ಲಿ ಏನಾದ್ರೂ ಕೆಲ್ಸ ಆಯ್ತಾ? ಇವತ್ತು ನನ್ ಮಗನ ಹುಟ್ಟಿದಬ್ಬ. ಹೋಗು, ಹೋಗಿ ಮಂಟಪ ರೆಡಿ ಮಾಡು. ಮತ್ತೆ ಇಡೀ ಊರಿಗೆ ತಿಳಿಸ್ಬಿಡು ನಮ್ ಮನೇಲಿ ಇವತ್ತು ಊಟ ಇರುತ್ತೆ ಅಂತ. ಜೊತೆಗೆ ಈ ಮಿಠಾಯಿ ಅವನು ಕೂಡ ಬರ್ತಾನೆ, ನೀನ್ ಅವನಿಗೆ ಸಹಾಯ ಮಾಡು. ಸರಿ ಜಮೀನ್ದಾರ್ರೆ. ಮತ್ತೆ ನೀವು ಹೋದ್ಸಲ ಮಾಡಿಸ್ಕೊಂಡಿದ್ದ ಕೆಲ್ಸದ ಸಂಬಳ ಕೂಡ ಬಾಕಿ ಇದೆ, ಸ್ವಲ್ಪ ಅದ್ರ ಬಗ್ಗೆನೂ ನೋಡ್ಕೊಳ್ಳಿ. ನೇನು ಲೆಕ್ಕನ ನಾನು ಈಗಲೇ ಚುಕ್ತಾ ಮಾಡ್ತೀನಿ. ಮೊದ್ಲೋಗಿ ಎಲ್ಲ ಕೆಲ್ಸ ಮಾಡು. ಪಾರ್ಟಿಯ ಎಲ್ಲಾ ತಯಾರಿ ರಾಮು ಕೈಯಲ್ಲೇ ನಡೀತಾ ಇತ್ತು. ಅವನು ಊರಲ್ಲಿ ಎಲ್ಲಾ ಮನೆಗೂ ಹೋಗಿ ಇನ್ವೈಟ್ ಮಾಡೋದ್ರಿಂದ ಹಿಡಿದು ಎಲ್ಲಾ ಕೆಲ್ಸಾನು ಅವನೇ ಮಾಡ್ತಾ ಇದ್ದ. ಬನ್ನಿ, ಎಲ್ಲ ಹೊಟ್ಟೆ ತುಂಬಾ ತಿನ್ನಿ. ಊಟನ ತುಂಬಾ ಶುಚಿ ರುಚಿಯಾಗಿ ಮಾಡಿದೀವಿ. ವಿಧ ವಿಧದ ಭಕ್ಷ್ಯಗಳು ಇಲ್ಲಿವೆ. ಬೇಕಾದಷ್ಟು ಹೊಟ್ಟೆ ತುಂಬಾ ತಿನ್ಕೊಂಡೋಗಿ. ಅಲ್ಲ ಕಣೆ, ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಲ್ವಾ? ಊಟದ ರುಚಿ ಅಂತೂ ತುಂಬಾ ಚೆನ್ನಾಗಿದೆ. ರಾಮು ಎಲ್ಲೆಲ್ಲಿ ಕೆಲಸ ಮಾಡ್ತಾನೋ ಅಲ್ಲೆಲ್ಲ ಹೀಗೆ ಇರುತ್ತೆ. ಸರಿಯಾಗಿ ಹೇಳಿದ್ರಿ ನೀವು. ರಾಮು ಕೈಯಲ್ಲಂತೂ ಜಾದೂನೇ ಇದೆ. ಅದ್ಯಾವ್ದೇ ಅಡ್ಗೆ ಆದ್ರೂ ರಾಮು ಕೈಯಿಂದ ಮಾಡಿದ್ರೆ ಅದ್ರ ರುಚಿ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಊರಿನ ಜನ ಎಲ್ಲ ತುಂಬಾ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ. ಮತ್ತೆ ಎಲ್ರೂ ರಾಮುನ ಹೊಗಳಿದ್ದೇ ಹೊಗಳಿದ್ದು. ಆದ್ರೆ ಜಮೀನ್ದಾರ ಮತ್ತೆ ಅವನ ಮಗನ್ಗೆ ಈ ವಿಷಯ ಅಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಯಾವಾಗ ರಾಮು ಜಮೀನ್ದಾರನ್ ಮನೆಗೆ ತನ್ನ ಹಕ್ಕಿನ ದುಡ್ಡು ಕೇಳೋದಕ್ಕೆ ಹೋಗ್ತಾನೋ ಆಗ ಜಮೀನ್ದಾರ ಮತ್ತೆ ಅವನ ಮಗನಿಗೆ ಈ ವಿಷಯ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಜಮೀನ್ದಾರೆ, ಈಗ ಎಲ್ಲಾನು ತುಂಬಾ ಚೆನ್ನಾಗಿ ಆಯ್ತಲ್ವಾ? ಇಡೀ ಊರ್ನವರೆಲ್ಲ ಬಂದಿದ್ರು, ಮತ್ತೆ ನಿಮ್ಮ ಮಗನ ಸಮಾರಂಭನ ತುಂಬಾನೇ ಕೊಂಡಾಡಿದ್ರು. ಈಗ ಕೊಡಿ ನನ್ನ ಶ್ರಮದ ದುಡ್ಡನ್ನ. ಎಲ್ಲಾನು ಆಗಿದೆ, ಆದ್ರೆ ಕೆಲವೊಂದು ಸರಿಯಾಗಿಲ್ಲ. ನನ್ನ ಮಗನ ಜನ್ಮದಿನಕ್ಕೆ ಊರಿನ ಯಾವುದೇ ಜನ ಕೂಡ ಶುಭ ಕೋರ್ಲಿಲ್ಲ. ಅವ್ರು ಬಂದ್ರು, ಊಟ ಮಾಡಿದ್ರು, ನಿನ್ನ ಚೆನ್ನಾಗಿ ಹೊಗಳಿ ಹೋಗ್ತಾ ಇದ್ರು. ಅರ್ಥ ಆಯ್ತಾ? ಇವ್ರುಗಳಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಮತ್ತೆ ನಿನ್ನ ದುಡ್ಡಿನ ವಿಷಯಕ್ಕೆ ಬಂದ್ರೆ ನೀನ್ ಅದನ್ನ ತಗೊಂಡು ಹೋಗ್ಬೋದು. ಜಮೀನ್ದಾರ ರಾಮುಗೆ ದುಡ್ಡು ಕೊಡ್ತಾನೆ. ರಾಮು ಅಲ್ಲಿಂದ ಹೊರಟ್ಬಿಡ್ತಾನೆ. ಮಾಲೀಕ್ರೆ,
ಇದೇನಿದು ರಾಮುಗೆ ನೀವು ಅವನ್ ದುಡ್ಡನ್ನ ಅಷ್ಟು ಸುಲಭವಾಗಿ ಕೊಟ್ರಲ್ಲ, ಅದಷ್ಟು ಸರಿ ಅನ್ನಿಸ್ಲಿಲ್ಲ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಾನು ರಾಮುನ ಹಿಂದೆ ಇಬ್ರು ಗೂಂಡಗಳನ್ನ ಬಿಟ್ಟಿದ್ದೀನಿ. ಹೇಗಿದ್ರು ಅವನು ಕಾಡಿನ ದಾರಿಯಲ್ಲಿ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಆ ಇಬ್ರು ಗೂಂಡಗಳು ಅವನ್ನ ಚೆನ್ನಾಗಿ ಹೊಡೆದು ರಾಮು ಹತ್ರ ಇರೋ ದುಡ್ಡನ್ನ ಕಿತ್ಕೋತಾರೆ. ತೆಗಿ ತೆಗಿ ತೆಗಿ, ದುಡ್ಡು ತೆಗಿ, ದುಡ್ಡು ತೆಗಿಯೋ, ದುಡ್ಡು ತೆಗಿ, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀಯ ನೀನು, ದುಡ್ಡು ತೆಗಿಯೋ. ಆ ಇಬ್ರು ಗೂಂಡಾಗಳನ್ನ ನೋಡಿ ರಾಮು ತುಂಬಾನೇ ಹೆದರ್ಬಿಡ್ತಾನೆ. ಸರಿ ತಗೊಳ್ಳಿ ದುಡ್ಡು, ಈ ದುಡ್ಡು ತಗೊಳ್ಳಿ, ಮತ್ತೆ ಇಲ್ಲಿಂದ ಹೋಗಿ. ದಯವಿಟ್ಟು ನೀವು ನನಗೇನು ಮಾಡಬೇಡಿ. ಆ ಗೂಂಡಾಗಳು ಹೋಗ್ತಿದ್ದ ಹಾಗೆ ರಾಮು ತುಂಬಾ ಜೋರಾಗಿ ಅಳೋಕ್ ಶುರು ಮಾಡ್ತಾನೆ. ಅಯ್ಯೋ ದೇವ್ರೆ, ನಾನ್ ನಿನಗೇನ್ ಮಾಡಿದ್ದೆ? ನನ್ನ ಕುಟುಂಬ ತುಂಬಾ ದಿನಗಳಿಂದ ಕಷ್ಟ ಪಡ್ತಾ ಇದೆ. ಆದ್ರೆ ನಾನಾದ್ರೂ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿ ಅವ್ರ ಹೊಟ್ಟೆ ತುಂಬಿಸ್ಬೇಕು ಅಂತಿದ್ದೆ. ನಾನ್ ನಿನ್ನ ಹತ್ರ ಹೆಚ್ಚಾಗಿ ಏನು ಕೇಳಲಿಲ್ಲ. ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ? ರಾಮು ಅಳ್ತಾ ಇರೋಂಥ ಶಬ್ದನ ಕೇಳಿ ಕಾಡಿನ ಎಷ್ಟೋ ಪ್ರಾಣಿಗಳು ಆ ಕಡೆ ಈ ಕಡೆ ಓಡಕ್ ಶುರು ಮಾಡತ್ವೆ. ಆ ಪ್ರಾಣಿಗಳಲ್ಲಿ ಒಂದು ಮೊಲ ಪೆಟ್ಟು ಬಿದ್ದಂತ ಸ್ಥಿತಿಯಲ್ಲಿ ರಾಮು ಮುಂದೆ ಬಂದು ನಿಲ್ಲತ್ತೆ. ಅಯ್ಯೋ, ಇದೇನಿದು? ಇದ್ರ ಪರಿಸ್ಥಿತಿ ಅಂತೂ ತುಂಬಾ ಚಿಂತಾಜನಕವಾಗಿದೆ. ನಾನು ಇದ್ರ ಪ್ರಾಣನ ಉಳಿಸ್ಬೇಕು, ಇಲ್ಲ ಅಂದ್ರೆ ಈ ಮೊಲ ತನ್ನ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ರಾಮು ಆ ಮೊಲಕ್ಕೆ ಸಹಾಯ ಮಾಡ್ತಾನೆ. ಯಾವಾಗ ಮೊಲಕ್ಕೆ ಪ್ರಜ್ಞೆ ಬರುತ್ತೋ ಆಗ ಮೊಲ ರಾಮುಗೆ ಹೇಳತ್ತೆ, ಅರೆ ರಾಮು, ನೀನ್ ನನ್ನನ್ನ ಗುರ್ತಿಡಿಲಿಲ್ವಾ? ನಾನು ನಿನ್ನ ಬಾಲ್ಯದ ಸ್ನೇಹಿತ. ಆ ಮೊಲ ಆಡಿದ ಮಾತುಗಳನ್ನ ಕೇಳಿ ರಾಮು ತುಂಬಾನೇ ಹೆದರ್ಬಿಡ್ತಾನೆ. ಅಯ್ಯೋ, ನೀನ್ ಮಾತಾಡ್ತಾ ಇದ್ಯಾ? ಇದೆಲ್ಲ ಹೇಗಾಗ್ತಾ ಇದೆ? ನಿನಗ್ ನನ್ನ ಹೆಸರೇ ಗೊತ್ತು, ಮತ್ತೆ ನನ್ನ ಬಾಲ್ಯದ ಗೆಳೆಯ. ಇದೆಲ್ಲ ಏನಿದು? ಏನ್ ಮಾತಾಡ್ತಾ ಇದ್ಯಾ? ಅಯ್ಯೋ, ನೀನು ಶಾಂತವಾಗು. ನಾನೊಂದು ಮಾಯದ ಮೊಲ. ನನ್ಗನ್ಸತ್ತೆ ನಾನ್ ನಿನ್ಗೆ ನೆನಪು ಮಾಡಿಸ್ಬೇಕು. ಇಲ್ ನೋಡು. ಆ ಮಾಯಾವಿ ಮೊಲ ತನ್ನ ಜಾದೂ ಶಕ್ತಿಗಳಿಂದ ರಾಮುಗೆ ತನ್ನ ಬಾಲ್ಯದ ವಿಷಯಗಳನ್ನ ತೋರ್ಸತ್ತೆ. ರಾಮು ಕಣ್ಮುಂದೆ ತನ್ನ ಬಾಲ್ಯದ ವಿಷಯಗಳನ್ನ ನೋಡ್ತಿರ್ತಾನೆ. ಅದ್ರಲ್ಲಿ ರಾಮು ಅದೇ ಮೊಲದ ಜೊತೆ ಆಟ ಆಡ್ತಾ ಇರ್ತಾನೆ. ಆ ಮೊಲಕ್ಕೆ ಊಟ ತಿನ್ನಿಸ್ತಾ ಇರ್ತಾನೆ, ಅದಕ್ಕೆ ನೀರ್ ಕುಡಿಸ್ತಾ ಇರ್ತಾನೆ. ಇದೆಲ್ಲ ಹೇಗಾಗುತ್ತೆ? ಆ ಹುಡುಗ ಅಂತೂ ನಾನು. ಮತ್ತೆ ನನಗ್ ನೆನಪಿರೋ ಹಾಗೆ ನನ್ ತಂದೆ ನಿನ್ನ ಯಾವ್ದೋ ಜಾದೂಗಾರಂಗ್ ಮಾರಿದ್ರಲ್ಲ. ನೀನು ಸರಿಯಾಗಿ ಹೇಳ್ತಿದ್ಯಾ. ಅದೇ ಜಾದೂಗಾರನ್ ಸಹಾಯದಿಂದ ನಾನು ಮಾಯಾವಿ ಮೊಲ ಆಗ್ಬಿಟ್ಟಿದ್ದೀನಿ. ಮತ್ತೆ ಈ ಕಾಡಲ್ಲಿ ವಾಸ ಮಾಡ್ತಿದ್ದೀನಿ. ಒಂದು ಹುಲಿ ನನ್ ಮೇಲೆ ದಾಳಿ ಮಾಡ್ತು. ನಾನ್ ಅದ್ರಿಂದ ತಪ್ಪಿಸ್ಕೊಂಡು ಇಲ್ಲಿಗ್ ಓಡ್ ಬಂದೆ. ಮತ್ತೆ ನೀನು ನನ್ನ ಪ್ರಾಣ ಉಳಿಸ್ದೆ. ಈಗ ನೀನು ನನ್ನಿಂದ ಯಾವ್ದಾದ್ರೂ 2 ವಸ್ತುನ ಕೇಳ್ಬೋದು. ನಾನದನ್ನ ಖಂಡಿತ ಪೂರೈಸ್ತೀನಿ. ನನಗೆ ನಿನ್ನಿಂದ ಏನು ಬೇಕಾಗಿಲ್ಲ. ನೀನ್ ನನ್ನ ಇಲ್ಲಿಂದ ಒಬ್ನೇ ಬಿಟ್ಟು ಹೋಗ್ಬಿಡು, ಬೇರೆ ಏನು ಬೇಕಾಗಿಲ್ಲ. ರಾಮು ಈ ರೀತಿ ಹತಾಶನಾಗಿರೋದನ್ನ ನೋಡಿ ಮೊಲ ತನ್ನ ಜಾದೂ ಶಕ್ತಿಗಳಿಂದ ಅದೇ ಜಾಗದಲ್ಲಿ ಪಾನಿಪುರಿ ಮರನ ಮಾಡ್ಬಿಡತ್ತೆ. ಇದೇನಿದು? ಪಾನಿಪುರಿ ಮರನ? ಈ ತರ ನೀನ್ ಯಾಕೆ ಮಾಡ್ದೆ? ನೀನು ಈ ಪಾನಿಪುರಿಗಳನ್ನ ಮಾರಿ ನಿನ್ನ ಮನೆನ ನಡೆಸಬಹುದು. ಈ ಪಾನಿಪುರಿ ಮರದಿಂದ ಪುರಿಗಳನ್ನ ಕಿತ್ತು ಅಲ್ಲಿ ಮುಂದೆ ಇರೋ ಬಾವಿಯಿಂದ ನೀರ್ ತಗೊಂಡು ನೀನ್ ಅದನ್ನ ಮಾರ್ಬಿಡು. ಇದ್ರಿಂದ ನಿನ್ಗೆ ದುಡ್ಡು ಸಿಗತ್ತೆ, ಮತ್ತೆ ನಾನ್ ಕೊಟ್ಟ ಮಾತು ಕೂಡ ಆಗತ್ತೆ. ಆ ಮಾಯಾವಿ ಮೊಲದ ವರದ ಸಹಾಯದಿಂದ ರಾಮುಗೆ ತುಂಬಾನೇ ಖುಷಿಯಾಗತ್ತೆ. ಮತ್ತೆ ಸಂತೋಷದಲ್ಲಿ ಅವನ ಕಣ್ಣಿಂದ ನೀರ್ ಬರ್ತಿರತ್ತೆ. ಧನ್ಯವಾದ ಮಿತ್ರ. ಬಾಲ್ಯದಲ್ಲಿ ಮಾಡಿರೋ ಉಪಕಾರನ ನೀನ್ ಇಲ್ಲಿವರೆಗೂ ನೆನ್ಪಿಟ್ಕೊಂಡಿದ್ಯಾ. ಧನ್ಯವಾದ. ನಾನು ಈ ಪಾನಿಪುರಿನ ಮಾರ್ಕೊಂಡು ನನ್ನ ಮನೆನ ತುಂಬಾ ಚೆನ್ನಾಗಿ ನಡೆಸ್ತೀನಿ. ಮತ್ತೆ ಮಾರನೇ ದಿನದಿಂದ ಅದೇ ರೀತಿ ಆಗತ್ತೆ. ರಾಮು ಆ ಪಾನಿಪುರಿ ಮರದಿಂದ ಸಾಕಷ್ಟು ಪೂರಿಗಳನ್ನ ಕಿತ್ಕೋತಾನೆ. ಮತ್ತೆ ಅಲ್ಲೇ ಇದ್ದಂತ ಬಾವಿಯಿಂದ ಹುಳಿಯಾದಂತ ನೀರನ್ನ ಕೂಡ ತಗೋತಾನೆ. ಮತ್ತೆ ಅದನ್ನ ಒಂದು ಅಂಗಡಿಯಲ್ಲಿಟ್ಕೊಂಡು ಮಾರ್ತಾನೆ. ರಾಮು ಅಣ್ಣ, 1 ಪ್ಲೇಟ್ ಪಾನಿಪುರಿ ಕೊಡು. ನಿನ್ನ ಕೈಯಲ್ಲಿ ಏನೋ ಜಾದೂ ಇದೆ, ಜಾದೂ. ಹಾ, ಮತ್ತಿನ್ನೇನು? ಒಂದೇ ಟೈಮ್ಗೆ 1 ಪ್ಲೇಟ್ ಪಾನಿಪುರಿ ತಿನ್ನೋಕೆ ಆಗಲ್ಲ. ಅದ್ರಿಂದ ಮನ್ಸು ಕೂಡ ತುಂಬಲ್ಲ. ಕಡೆ ಪಕ್ಷ 3 ಪ್ಲೇಟ್ ಪಾನಿಪುರಿ ಆದ್ರೂ ತಿನ್ಲೇಬೇಕು ಅನ್ಸತ್ತೆ. ಅಯ್ಯೋ, ಇದೆಲ್ಲ ಕೇವಲ ನಿಮ್ಗಳ ಪ್ರೀತಿ ಅಷ್ಟೇ. ನಾವೀಗ ಕೇಳ್ಪಟ್ವಿ ನೀನ್ ನಿನ್ ಮನೆನ ರಿಪೇರಿ ಕೂಡ ಮಾಡಿಸಿದೆ ಅಂತೆ. ತುಂಬಾ ಒಳ್ಳೇದಾಯ್ತು. ಈಗ ನಿನ್ನ ಮನೆ ತುಂಬಾ ಸುಂದರವಾಗಿ ಮತ್ತೆ ಸೊಗಸಾಗಿ ಕಾಣ್ತಾ ಇದೆ. ಎಲ್ಲ ದೇವರ ಕೃಪೆ.
ಈಗ ರಾಮು ಪಾನಿಪುರಿ ಮಾರಿ ತನ್ನ ಮನೆಯನ್ನ ತುಂಬಾ ಚೆನ್ನಾಗಿ ನಡೆಸ್ತಾ ಇರ್ತಾನೆ. ಹೀಗೆ ಸಾಕಷ್ಟು ತಿಂಗಳುಗಳು ಕಳಿಯತ್ತೆ. ರಾಮು ತನ್ನ ಊರಲ್ಲಿ ಒಂದು ಗಾಡಿ ಕೂಡ ತಗೋತಾನೆ. ಆ ಗಾಡಿ ಮೇಲೆ ಪಾನಿಪುರಿ ಅಂಗಡಿಯನ್ನ ಇಟ್ಕೊಂಡು ರಾಮು ಮತ್ತೆ ಅವನ ಹೆಂಡತಿ ಸಂಧ್ಯಾ ಊರಿಂದ ಊರಿಗ್ ಹೋಗಿ ಇಬ್ರು ಪಾನಿಪುರಿ ಮಾರೋ ಅಂತ ಕೆಲ್ಸ ಮಾಡ್ತಿರ್ತಾರೆ. ಈ ಮಾತಂತೂ ಜಮೀನ್ದಾರನಿಗೆ ಸ್ವಲ್ಪ ಕೂಡ ಇಷ್ಟ ಆಗಲ್ಲ. ಏ ರಾಮುನ ನೋಡು, ಮೊನ್ನೆ ವ್ಯಾಪಾರ ಶುರು ಮಾಡ್ಕೊಂಡ, ಮತ್ತೆ ಇದ್ದಕ್ಕಿದ್ದಾಗೆ ಅಷ್ಟು ದೊಡ್ಡ ಶ್ರೀಮಂತ ಆಗ್ಬಿಟ್ಟ. ಯಾವ ಊರಿನಲ್ಲಿ ಸೈಕಲ್ ಕೂಡ ಇರ್ಲಿಲ್ವೋ ಆ ಊರಲ್ಲಿ ರಾಮು ಸ್ಕೂಟಿಯಲ್ಲಿ ಪಾನಿಪುರಿ ಮಾರ್ತಾ ಇದ್ದಾನೆ. ಒಂದ್ ವೇಳೆ ಹೀಗೆ ಆಗ್ತಿದ್ರೆ ಮಾಲೀಕ್ರೆ, ರಾಮು ಸ್ವಲ್ಪನೇ ದಿನಗಳಲ್ಲಿ ನಿಮಗಿಂತ ದೊಡ್ಡ ಶ್ರೀಮಂತನಾಗ್ಬಿಡ್ತಾನೆ, ಮತ್ತೆ ಅವನಿಗೆ ತುಂಬಾ ಗೌರವನೂ ಸಿಗುತ್ತೆ. ನೀನೀಗ ಅವನ್ನ ಕೇವಲ ಹೊಗಳ್ತಾನೆ ಇರ್ತೀಯೋ ಇಲ್ಲ ನನಗೇನಾದ್ರೂ ಐಡಿಯಾ ಕೊಡ್ತೀಯೋ? ನಾವು ರಾಮುನ ವ್ಯಾಪಾರನ ಹಾಳು ಮಾಡ್ಬೇಕು. ಒಂದು ಉಪಾಯ ಇದೆ, ನೆನ್ಪಿದ್ಯಾ ನಿಮ್ಗೆ? ನಿಮ್ಮ ಇಬ್ರು ಗೂಂಡಗಳಿದಾರಲ್ಲ, ಅವ್ರಿಗೆ ಹೇಳಿ ಅವನ ಸ್ಕೂಟಿ ಪಾನಿಪುರಿನ ಒಡೆದು ಹಾಕಿ ನಿಮ್ಮ ಲೆಕ್ಕನ ಚುಕ್ತಾ ಮಾಡ್ಕೊಳ್ಳಿ. ನೀನೇನೇ ಹೇಳು ಶಾನ್ಭೋಗ, ನೀನಂತೂ ತುಂಬಾನೇ ಕಿಲಾಡಿ. ಹಾಗೇನೆ ಮಾಡೋಣ. ಮತ್ತೆ ಈ ಸಲ ನಾನು ಕೂಡ ಹೋಗ್ತೀನಿ ಅವನ ಸ್ಕೂಟಿ ಪಾನಿಪುರಿ ಒಡೆದು ಹೋಗೋದನ್ನ ನೋಡೋದಕ್ಕೆ. ಜಮೀನ್ದಾರ ಮತ್ತು ಲೆಕ್ಕ ನೋಡೋ ಅಂತವನು ರಾಮು ಮನೆ ಹತ್ರ ಹೋಗ್ತಾರೆ. ಮತ್ತೆ ಮರದ ಹಿಂದೆ ನಿಂತ್ಕೊಂಡು ಆ ಗೂಂಡಾಗಳ ಕೆಲ್ಸನ ನೋಡ್ತಾ ಇರ್ತಾನೆ. ಆ ಗೂಂಡಾಗಳು ಪಾನಿಪುರಿ ಅಂಗಡಿನ ಮುರಿತಿದ್ದ ಹಾಗೆ ಜಮೀನ್ದಾರ ಮತ್ತೆ ಲೆಕ್ಕಾಚಾರ ನೋಡೋರು ತುಂಬಾ ಖುಷಿಯಾಗ್ಬಿಡ್ತಾರೆ. ಈಗ ಬರ್ತಾ ಇದೆಯಲ್ವಾ ಖುಷಿ? ಆದ್ರೆ ಇದರಿಂದ ಅವನ್ಗೆ ಯಾವುದೇ ರೀತಿ ನಷ್ಟ ಆಗಲ್ಲ. ನಾನ್ ನೋಡಿದೀನಿ ಮಾಲೀಕ್ರೆ, ಆ ಸ್ಕೂಟಿ ತಗೊಂಡು ರಾಮು ಯಾವಾಗ್ಲೂ ಒಂದು ಮರದ ಹತ್ರ ಹೋಗ್ತಾ ಇದ್ದ, ಮತ್ತೆ ಅಲ್ಲಿಂದ ಸ್ಕೂಟಿ ಪಾನಿಪುರಿ ತಗೊಂಡು ಹೋಗ್ತಾ ಇದ್ದ. ನನಗನ್ನಿಸ್ತಾ ಇದೆ ನಾವು ಕಾಡಿಗೆ ಹೋಗಿ ಆ ಜಾಗ ಕೂಡ ನೋಡ್ಬೇಕು ಅಂತ. ಈ ಮಾತ್ ನೀನ್ ನನಗೆ ಮೊದ್ಲ ಯಾಕೆ ಹೇಳಲಿಲ್ಲ? ಎಷ್ಟು ಬೇಕೋ ಅಷ್ಟು ಪೆಟ್ರೋಲ್ ತಗೋ, ಇಡೀ ಕಾಡನ್ನ ಇವತ್ತು ಸುಟ್ಟು ಹಾಕ್ಬಿಡೋಣ. ಒಂದು ಚಿಕ್ಕ ಹುಲ್ಲು ಕಡ್ಡಿ ಕೂಡ ಉಳಿಬಾರ್ದು ಈ ಕಾಡಲ್ಲಿ. ಜಮೀನ್ದಾರ ಮತ್ತೆ ಅವನ ಗೂಂಡಗಳು ಪೆಟ್ರೋಲ್ ಅನ್ನ ತಗೊಂಡ್ ಬರ್ತಾರೆ. ಮತ್ತೆ ಆ ಪಾನಿಪುರಿ ಮರದ ಹತ್ರ ಬರ್ತಾರೆ. ಮತ್ತೆ ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಪಾನಿಪುರಿ ಮರ ಇರುತ್ತೆ. ಅಲ್ಲಿಂದಾನೇ ರಾಮು ಪೂರಿಗಳನ್ನ ಕಿತ್ಕೊಂಡ್ ಬರ್ತಾ ಇರ್ತಾನೆ. ಓಹೋ, ಹಾಗಿದ್ರೆ ಇದಾ ವಿಷಯ? ಈಗ ನನಗೆಲ್ಲ ಅರ್ಥ ಆಗೋಯ್ತು. ಈ ಎಲ್ಲ ಮರಗಳನ್ನ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡಿ. ಮತ್ತೆ ಅದೇ ರೀತಿ ಆಗತ್ತೆ. ಜಮೀನ್ದಾರ ಪೂರ್ತಿ ಕಾಡಿಗೆ ಬೆಂಕಿ ಹಚ್ಬಿಡ್ತಾನೆ. ಆದ್ರೆ ಒಂದು ಮರ ಕೂಡ ಸುಡೋದಿಲ್ಲ. ಇದನ್ನ ನೋಡಿ ಜಮೀನ್ದಾರ ಮತ್ತೆ ಗೂಂಡಾಗಳು ಆ ಲೆಕ್ಕಾಚಾರ ನೋಡೋನು ದಿಗ್ಭ್ರಾಂತರಾಗ್ತಾರೆ. ಆಗ ಜಮೀನ್ದಾರನ ಒಬ್ಬ ವ್ಯಕ್ತಿ ಓಡೋಡ್ತಾ ಜಮೀನ್ದಾರನ್ ಹತ್ರ ಬಂದು ಹೇಳ್ತಾನೆ, ಜಮೀನ್ದಾರೆ, ನಿಮ್ಮ ಫ್ಯಾಕ್ಟ್ರಿ ಮತ್ತೆ ಮನೆಗೆ ಬೆಂಕಿ ಬಿದ್ದಿದೆ. ಅದು ಅಲ್ದೆ ನಿಮ್ಮ ಎಲ್ಲ ಗಾಡಿಗಳನ್ನ ಯಾರೋ ಒಡೆದು ಹಾಕಿದ್ದಾರೆ. ಗೊತ್ತಿಲ್ಲ ಇದನ್ನೆಲ್ಲ ಯಾರು ಮಾಡಿದ್ರು ಅಂತ. ಇಲ್ಲ, ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದ್ ನೀನ್ ಏನ್ ಮಾತಾಡ್ತಾ ಇದೀಯಾ? ಜಮೀನ್ದಾರ ಅವನ ಮನೆ ಹತ್ರ ಹೋಗಿ ನೋಡ್ತಾನೆ. ಅವನ ಮನೆ ಮತ್ತೆ ಅವನ ಫ್ಯಾಕ್ಟ್ರಿ ಎರಡೂ ಸುಟ್ಟು ಹೋಗ್ತಾ ಇರತ್ತೆ. ಅದನ್ನ ನೋಡಿ ಅವನು ದಂಗಾಗ್ಬಿಡ್ತಾನೆ. ಮತ್ತೆ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಆಗ ಅಲ್ಲಿ ಊರಿನ ಎಲ್ಲ ಜನರು ಬಂದು ಸೇರ್ತಾರೆ. ಮತ್ತೆ ಅದರಲ್ಲಿ ರಾಮು ಕೂಡ ಇರ್ತಾನೆ. ಅವನನ್ನ ನೋಡಿ ಜಮೀನ್ದಾರನ್ಗೆ ನಾಚಿಕೆ ಆಗ್ಬಿಡತ್ತೆ. ನನ್ನ ಕ್ಷಮಿಸ್ಬಿಡು ರಾಮು, ಇದೆಲ್ಲ ನಾನು ಮಾಡಿರೋ ಕರ್ಮದ ಫಲಾನೆ. ನಾನು ನಿನ್ನ ಮನೆಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ನೋಡು, ನನ್ನ ಮನೆನೇ ಸುಟ್ಟೋಯ್ತು. ನಾನ್ ಮಾಡಿದ ಕೆಲ್ಸಕ್ಕೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನನ್ನ ಕ್ಷಮಿಸ್ಬಿಡು. ನಿಮ್ಗೆ ನಿಮ್ಮ ತಪ್ಪಿನ ಅರಿವಾಗಿರೋದು ಅದೇ ದೊಡ್ಡ ಗುಣ ಜಮೀನ್ದಾರೆ. ನೀವು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲಿವರೆಗೂ ನೀವು ನಿಮ್ ಕುಟುಂಬದವ್ರನ್ನ ಕರ್ಕೊಂಡು ನನ್ ಮನೇಲಿ ಇರ್ಬೋದು. ಮತ್ತೆ ಫ್ಯಾಕ್ಟ್ರಿ ವಿಷಯ ಏನು ಅಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಮೂಲಕ ನಿಮ್ಮ ಹಣ ಎಲ್ಲ ವಾಪಸ್ ಬರುತ್ತೆ. ಜಮೀನ್ದಾರ ರಾಮುಗೆ ಎಲ್ಲ ವಿಷಯನೂ ಹೇಳ್ತಾನೆ. ಮತ್ತೆ ರಾಮುನ ಕ್ಷಮೆ ಕೂಡ ಕೇಳ್ತಾನೆ. ಮತ್ತೆ ಇದಾದ್ಮೇಲೆ ರಾಮು ಮತ್ತೆ ತನ್ನ ಗಾಡಿಯಲ್ಲಿ ಪಾನಿಪುರಿ ಮಾರೋದನ್ನ ಶುರು ಮಾಡ್ತಾನೆ. ಮತ್ತೆ ಪೂರ್ತಿ ಊರಲ್ಲಿ ಫೇಮಸ್ ಆಗ್ಬಿಡ್ತಾನೆ. ಜಮೀನ್ದಾರ ಮತ್ತೆ ಲೆಕ್ಕಾಚಾರ ನೋಡೋನು ಒಳ್ಳೆಯವರಾಗ್ಬಿಡ್ತಾರೆ. ಮತ್ತೆ ತಮ್ಮ ಜೀವನನ ಸರಿಯಾಗಿ ನಡೆಸ್ತಾ ಇರ್ತಾರೆ. ರಾಮು ತನ್ನ ಒಳ್ಳೆಯ ವ್ಯವಹಾರದಿಂದ ತುಂಬಾ ಪಾನಿಪುರಿಯನ್ನ ಮಾರಕ್ಕೆ ಶುರು ಮಾಡ್ತಾನೆ. ಕಮ್ಲಿಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಕಮ್ಲಿಪುರ್ ಹಳ್ಳಿ ಜನಗಳು ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರ್ತಾ ಇದ್ರು. ಅವರಿಗೆ ಹಳ್ಳಿನಲ್ಲಿ ಯಾವುದೇ ವಸ್ತುಗೂ ಕಮ್ಮಿನೇ ಇರ್ಲಿಲ್ಲ. ತುಂಬಾ ದಿನದಿಂದ ಊರಲ್ಲಿ ಯಾವುದೇ ಫಂಕ್ಷನ್ ನಡೆದಿಲ್ಲ. ನಾವ್ ಏನಾದ್ರೂ ಮಾಡ್ಲೇಬೇಕು. ಅಂತದ್ ನಾವ್ ಏನ್ ಮಾಡೋದು? ನಮ್ಮ ಊರಲ್ಲಿ ಫಂಕ್ಷನ್ ನಡೆಯುವಂತದ್ದು. ಅಲ್ಲೋಡು, ನಮ್ಮ ರೋನಕ್ಕಣ್ಣ ಬಂದ್ಬಿಟ್ರು. ಇವ್ರು ಚಿಕ್ಕವರಿದ್ದಾಗ ಸಿಟಿಗೆ ಓಡ್ ಹೋಗಿದ್ರು.
ದೊಡ್ಡ ವ್ಯಕ್ತಿ ಆಗೋಣ ಅಂತ. ಬಾ ಹೋಗಿ ನೋಡೋಣ ಇವರು ಯಾಕೆ ಊರಿಗೆ ಬಂದಿದ್ದಾರೆ ಅಂತ. ಇಬ್ರು ಸೇರ್ಕೊಂಡು ರೋನಕ್ ಹತ್ರ ಹೋಗ್ತಾರೆ. ಮತ್ತೆ ಅವರು ತುಂಬಾ ಕೆಟ್ಟ ಪರಿಸ್ಥಿತಿನಲ್ಲಿರೋದನ್ನ ನೋಡ್ತಾನೆ. ಕೈಯಲ್ಲಿ ಬಟ್ಟೆ ಗಂಟು ಕಟ್ಟಿರೋಂತ ಒಂದು ಗಂಟು, ಜೊತೆಗೆ ಹೆಂಡತಿ ಮತ್ತೆ ಇಬ್ರು ಸಣ್ಣ ಸಣ್ಣ ಮಕ್ಕಳು. ಅವರಿಬ್ರು ಆಶ್ಚರ್ಯದಿಂದ ರೋನಕ್ ಹತ್ರ ಕೇಳ್ತಾರೆ, ನೀನು ಅದೇ ರೋನಕ್ ತಾನೆ? ಚಿಕ್ಕವರಿದ್ದಾಗ ಈ ಊರಿಂದ ಓಡ್ ಹೋಗಿದ್ದೆ ಅಲ್ವಾ? ಹೌದಣ್ಣ, ನಾನೇ ಅವನು. ಚಿಕ್ಕವನಿದ್ದಾಗ ಓಡ್ ಹೋದವನು. ನಾನ್ ಚಿಕ್ಕವನಿದ್ದಾಗ ನನ್ನ ಅಮ್ಮ ನನಗೆ ನಿನ್ ಹೆಸರನ್ನ ಹೇಳಿ ನಿನ್ ತರನೇ ಆಗ್ಬೇಕು ಅಂತ ಬೈತಾ ಇದ್ಲು. ಆಗ ನೀನು ಓದೋದ್ರಲ್ಲೂ ಆಡೋದ್ರಲ್ಲೂ ತುಂಬಾ ಚೆನ್ನಾಗಿದ್ದೆ. ಆದ್ರೆ ಇವತ್ತು ಈ ಸ್ಥಿತಿಗೆ ಯಾಕೆ ಬಂದಿದ್ಯಾ ನೀನು? ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಣ್ಣ. ನನ್ನ ಹೆಂಡತಿ ಮಕ್ಕಳು ತುಂಬಾ ದಿನದಿಂದ ಊಟ ಮಾಡಿಲ್ಲ. ನಾವು 400 ಕಿಲೋಮೀಟರ್ ಸಿಟಿಯಿಂದ ನಡ್ಕೊಂಡೇ ಬಂದಿದೀವಿ. ನಿಮ್ ಕೈಯಲ್ಲಾದ್ರೆ ನಮಗೆ 2 ಹೊತ್ತಿನ ಅಕ್ಕಿ ಕೊಡಿ, ನಾವು ಆದಷ್ಟು ಬೇಗ ವಾಪಸ್ ಮಾಡ್ತೀವಿ. ನೀನು ನಿನ್ನ ಹಳೆ ಮನೆಗೆ ಹೋಗು. ಮತ್ತೆ ಬೇಳೆ ಮತ್ತೆ ಆಹಾರದ ಬಗ್ಗೆ ನೀನ್ ಯಾವುದೇ ಚಿಂತೆ ಮಾಡಬೇಡ. ಊರಿನ ಮುಖ್ಯಸ್ಥರಿಗೆ ಹೇಳಿ ನಾನ್ ನಿಮ್ಮನೆಗೆ ಊಟನ ಕಳಿಸ್ತೀನಿ. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು ಅಣ್ಣ. ರೋನಕ್ ಅವ್ರ ಹತ್ರ ಮಾತಾಡಿ ಅವರ ಹಳೆ ಮನೆ ಅದು ಪೂರ್ತಿಯಾಗಿ ಪಾಳ್ ಬಿದ್ದು ಹೋಗಿರತ್ತೆ. ಅಲ್ಲಿಗೆ ಹೊರಟೋಗ್ತಾನೆ. ಏನು ಅಂದ್ರೆ, ನಾವು ಊರಿಂದ ಓಡ್ಕೊಂಡು ಯಾಕೆ ಬಂದಿದೀವಿ ಅನ್ನೋದನ್ನ ಯಾಕೆ ಹೇಳಿಲ್ಲ ನೀವು ಅವ್ರಿಗೆ? ಮತ್ತೆ ಇನ್ನು ಎಷ್ಟು ದಿನ ಅಂತ ನಮ್ಗೆ ಸಹಾಯ ಮಾಡ್ತಾರೆ ಈ ಹಳ್ಳಿ ಜನ? ನಾವ್ ಏನಾದ್ರೂ ಮಾಡ್ಲೇಬೇಕಲ್ವೇನ್ರಿ? ಇನ್ನು ನಾನು ಅವರಿಗೆ ಏನ್ ಹೇಳಕ್ಕಾಗುತ್ತೆ? ಸಿಟಿಯಲ್ಲಿ ಸಾಲ ಜಾಸ್ತಿ ಮಾಡ್ಕೊಂಡಿರೋ ಕಾರಣದಿಂದ ಅಲ್ಲಿಂದ ಓಡ್ಕೊಂಡು ಬಂದಿದೀವಿ ಅಂತ ಹೇಳ್ಬೇಕಾ? ಹಾಗೆ ಹೇಳಿದ್ರೆ ನಮಗೆ 2 ಹೊತ್ತಿನ ಏನ್ ಊಟ ಸಿಗ್ತಾ ಇದೆಯೋ ಅದು ಸಿಗ್ತಾ ಇರ್ಲಿಲ್ಲ. ಸರಿಯಾಗಿ ಹೇಳಿದ್ರಿ ನೀವು. ಯಾರಿಗೂ ಏನು ಹೇಳ್ದೆ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಮಾರನೇ ದಿನ ರೋನಕ್ ಆ ಹಳ್ಳಿ ಮುಖ್ಯಸ್ಥನ್ನ ಭೇಟಿ ಮಾಡ್ತಾನೆ. ಮತ್ತವರಿಗೆ ಎಲ್ಲಾ ಸಮಸ್ಯೆನೂ ಕೂಡ ಹೇಳ್ಕೊತಾನೆ. ನೀನಿನ್ನು ಸಿಟಿಗೆ ಹೋಗೋ ಮಾತನ್ನ ಆಡ್ಬೇಡ. ಇಲ್ಲಿ ಬಂದಿದ್ಯಾ ಅಂದ್ಮೇಲೆ ಇಲ್ಲೇ ಏನಾದ್ರೂ ಬಿಸ್ನೆಸ್ ಮಾಡು. ನೋಡು, ಊರ್ನವರಿಗೆ ಎಷ್ಟು ಖುಷಿಯಾಗಿದೆ. ಒಳ್ಳೆ ಗಾಳಿ, ಒಳ್ಳೆಯ ಆಹಾರವನ್ನ ತಿಂದು ಇಲ್ಲೇ ಜೀವನವನ್ನ ಸಾಗಿಸು. ನಿನ್ ಹೆಂಡತಿ ಮಕ್ಕಳಿಗೆ ಇನ್ನು ಕಷ್ಟ ಕೊಡ್ಬೇಡ. ನೀವು ಸರಿಯಾಗಿ ಹೇಳಿದ್ರಿ ಮುಖ್ಯಸ್ಥರೇ. ಇನ್ ಮುಂದೆ ನಾನು ಹೀಗೆ ಮಾಡ್ತೀನಿ. ಸಿಟಿಯಲ್ಲೂ ಕೂಡ ನಾನು ಪಾನಿಪುರಿ ಮಾಡಿ ಮಾರ್ತಾ ಇದ್ದೆ. ಪಾನಿಪುರಿ ಹಾಗಂದ್ರೆ ಏನು? ನಾನಿದನ್ನ ಮೊದಲನೇ ಸಲ ಕೇಳ್ತಿರೋದು. ನಾನು ಗೋಲ್ಗಪ್ಪ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ರೇಣುಕಾ ಗೋಲ್ಗಪ್ಪವನ್ನ ಮಾಡ್ತಾ ಇದ್ಲು. ಮತ್ತೆ ನಾನು ಸಿಟಿಯಲ್ಲಿ ರಿಕ್ಷಾ ಓಡಿಸ್ತಾ ಇದ್ದೆ. ಇನ್ನು ರಿಕ್ಷಾ ಎಲ್ಲ ಏನಕ್ ಬೇಕು ನಮಗೆ? ನೀನೊಂದು ಕೆಲಸ ಮಾಡು, ಇಲ್ಲೇ ಗೋಲ್ಗಪ್ಪ ಮಾಡಿ ಮಾರೋದಕ್ ಶುರು ಮಾಡು. ಇದ್ರಿಂದ ನಿನಗೆ ಸಂಪಾದನೆ ಕೂಡ ಚೆನ್ನಾಗಾಗುತ್ತೆ. ಮತ್ತೆ ಊರ್ನವರಿಗೆ ಗೋಲ್ಗಪ್ಪ ಅಂದ್ರೆ ಏನು ಅಂತಾನೂ ಗೊತ್ತಾಗುತ್ತೆ. ಅದಾಗಿ ಸ್ವಲ್ಪ ದಿನದಲ್ಲೇ ರೋನಕ್ ಮತ್ತೆ ಅವನ್ ಹೆಂಡತಿ ಇಬ್ರು ಸೇರ್ಕೊಂಡು ಗೋಲ್ಗಪ್ಪದ ಒಂದು ಅಂಗಡಿ ಓಪನ್ ಮಾಡ್ತಾರೆ. ನಮಗೆ ಅಂತ ಸ್ವಲ್ಪ ಜಮೀನು ಉಳ್ಕೊಂಡಿತ್ತು, ಅದನ್ನು ಗಿರ್ವಿಗಿಟ್ಟು ನಾವು ಈ ಕೆಲಸ ಶುರು ಮಾಡಿದೀವಿ. ಆ ದೇವರ ಕೃಪೆಯಿಂದ ಎಲ್ಲ ಸರಿಯಾಗ್ಲಪ್ಪ. ರೋನಕ್ ಗೋಲ್ಗಪ್ಪದ ಗಾಡಿ ಓಪನ್ ಮಾಡಿರ್ತಾನೆ. ಅಷ್ಟೊತ್ತಿಗೆ ರಿಕ್ಷಾ ಓಡ್ಸೋ ಅಂತ ಸಚಿನ್ ಅಲ್ಲಿಗೆ ಬರ್ತಾನೆ. ಬಂದು ಹೇಳ್ತಾನೆ, ರೋನಕಣ್ಣ, ಅಂಗಡಿ ಓಪನ್ ಮಾಡಿದ್ರಾ? ಆದ್ರೆ ಮುಖದಲ್ಲಿ ಮಂದಹಾಸ ಕಾಣಿಸ್ತಾನೆ ಇಲ್ವಲ್ಲ? ಅರೆ ಏನ್ ಹೇಳಿ, ಅಂಗಡಿ ಓಪನ್ ಮಾಡಿ 1 ಗಂಟೆ ಆಗೋಯ್ತು, ಆದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಈ ಗೋಲ್ಗಪ್ಪಕ್ಕೆ ಎಷ್ಟು ರೂಪಾಯಿ? ಬರೀ 10 ರೂಪಾಯಿ. ಅದು 10 ರೂಪಾಯಿಗೆ 5. ಹೌದಾ? ಹಾಗಾದ್ರೆ 1 ಪ್ಲೇಟ್ ಕೊಡಿ ನನಗೆ. ರೋನಕ್ ಗೋಲ್ಗಪ್ಪನ ಸಚಿನ್ಗೆ ಬಡಿಸ್ತಾನೆ. 2 ಗೋಲ್ಗಪ್ಪ ತಿಂದ ನಂತರ ಸಚಿನ್ ಅವನಿಗೆ ಹೇಳ್ತಾನೆ, ಇದಂತೂ ಅದ್ಭುತವಾಗಿದೆ. ಇವರಿಗೆಲ್ಲ ಹುಚ್ಚಿಡ್ತಿದೆ, ಅದಕ್ಕೆ ಅವರೆಲ್ಲ ಗೋಲ್ಗಪ್ಪವನ್ನ ತಿನ್ನೋದಕ್ ಬರ್ತಾ ಇಲ್ಲ. ನಾನು ರಿಕ್ಷಾದಲ್ಲಿ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ತೀನಿ. ನೀವು ಹಾಗೇನಾದ್ರೂ ಮಾಡಿದ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ ಅಣ್ಣ. ಹೀಗೆ ಸ್ವಲ್ಪ ದಿನ ಕಳಿಯತ್ತೆ. ರೋನಕ್ ಮತ್ತೆ ರೇಣುಕಾ ಗೋಲ್ಗಪ್ಪ ಅಂಗಡಿನ ನಡೆಸ್ತಾನೆ ಇರ್ತಾರೆ. ಆಗ ಆ ಹಳ್ಳಿ ಮುಖ್ಯಸ್ಥ ಅವನ್ನ ಬಂದು ಭೇಟಿ ಮಾಡ್ತಾನೆ. ಆಗ ಅವನಿಗೆ ಹೇಳ್ತಾನೆ, ನಿನಗೆ ಗೊತ್ತಾ ರೋನಕ್, ನಾನಿವತ್ತು ನಿನ್ನನ್ನ ನನ್ನ ಮನೆಗೆ ಯಾಕೆ ಕರ್ಸ್ಕೊಂಡಿದ್ದೀನಿ ಅಂತ? ಯಾಕೆ ಮುಖ್ಯಸ್ಥರೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಗೋಲ್ಗಪ್ಪ ತುಂಬಾ ಪ್ರಸಿದ್ಧವಾಗಿದೆ, ಅದಕ್ಕೆ ನೀನು ಇನ್ನೂ ತುಂಬಾ ಗೋಲ್ಗಪ್ಪ ಮಾಡಬೇಕು. ಮತ್ತೆ ಅಕ್ಕಪಕ್ಕದ ಊರಿಗೆ ಅದನ್ನೆಲ್ಲ ಮಾರಿ ಜನರಿಗೆಲ್ಲ ತಿನ್ಸಿ ನನ್ನ ಜೊತೆಗೆ ಮುಂದೆ ಬರುವ ಚುನಾವಣೆಯಲ್ಲಿ ನೀನು ಪ್ರಚಾರ ಮಾಡಬೇಕು. ನಾನು ಸಿಟಿಯಿಂದ ತುಂಬಾ ಕಷ್ಟದಲ್ಲಿದ್ದಾಗ ಬಂದು ನನ್ನ ಕುಟುಂಬಕ್ಕೆ ನೀವು ಸಹಾಯ ಮಾಡಿದ್ರಿ, ಅದಕ್ಕೆ ನಿಮಗೋಸ್ಕರ ನಾನು ಇದನ್ನ ಖಂಡಿತ ಮಾಡ್ತೀನಿ. ಆದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು ರೀ? ನಾವು ಅಷ್ಟೊಂದು ಗೋಲ್ಗಪ್ಪ ಮಾಡೋದಾದ್ರೂ ಹೇಗೆ? ನಾವು ಮಾಡ್ಲೇಬೇಕು. ನಾನು ಅವರಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಅದಕ್ಕೆ ನಾವು ನಮ್ಮ ಹತ್ರ ಇರುವ ಹೊಲವನ್ನ ಮಾರ್ಲೇಬೇಕು. ಅದನ್ನ ಈಗಾಗ್ಲೇ ನಾವು ಗಿರ್ವಿ ಇಟ್ಬಿಟ್ಟಿದೀವಿ. ಸಂಪಾದನೆ ಮಾಡಿ ಹೊಸದಾಗಿ ತಗೊಳ್ಳೋಣ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ರೋನಕ್ ಉಳ್ದಿದ್ದಂತ ಸ್ವಲ್ಪ ಜಮೀನನ್ನು ಕೂಡ ಮಾರ್ಬಿಡ್ತಾನೆ. ಮತ್ತೆ ತುಂಬಾ ಗೋಲ್ಗಪ್ಪನ ಮಾಡಿ ತಯಾರ್ ಮಾಡ್ತಾನೆ. ಮತ್ತೆ ಸರ್ಪಂಚನ್ಗೆ ಹೇಳ್ತಾನೆ, ಹೌದು ಯಜಮಾನ್ರೆ, ನಾನು ಎಲ್ಲ ಗೋಲ್ಗಪ್ಪವನ್ನ ತಯಾರು ಮಾಡಿ ನಿಮ್ ಮನೆಗೆ ತಲುಪಿಸಿದ್ದೀನಿ. ಮತ್ತೆ ನನ್ನ ದುಡ್ಡು
ಯಾವ ದುಡ್ಡಪ್ಪ? ನಾನು ಯಾವಾಗ ಹೇಳಿದ್ದೆ ದುಡ್ಡು ಕೊಡ್ತೀನಿ ಅಂತ? ತಮಾಷೆ ಮಾಡಬೇಡಿ ಯಜಮಾನ್ರೆ, ನಾನು ನನ್ನ ಹತ್ರ ಇರುವ ಜಮೀನನ್ನ ಕೂಡ ಮಾರ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ನಿಮ್ಮ ಹತ್ರ ದುಡ್ಡನ್ನ ಕೇಳ್ತಾ ಇದ್ದೆ. ನಿನ್ ಬುದ್ಧಿ ನೆಡ್ಗಿದೆ ತಾನೆ? ನಾನು ನಿನಗೆ 1 ರೂಪಾಯಿ ಕೂಡ ಕೊಡೋದಿಲ್ಲ. ಹೊರಟೋಗು ನನ್ನ ದಾರಿಯಿಂದ. ಅಷ್ಟನ್ನ ಹೇಳ್ತಿದ್ದ ಹಾಗೆ ಆ ಹಳ್ಳಿ ಮುಖ್ಯಸ್ಥನ ಇಬ್ರು ಪೈಲ್ವಾನ್ರು ಬರ್ತಾರೆ ಮತ್ತೆ ರೋನಕ್ನ ಅಲ್ಲೇ ಕೆಳಗಡೆ ತಳ್ಬಿಡ್ತಾರೆ. ನಿಜವಾಗ್ಲೂ ಅವ್ರು ಮಾಡಿದ್ದು ಸರಿ ಅಲ್ಲ ರೀ. ಈಗ ನಾವ್ ಒಂದ್ ಹೊತ್ತು ಊಟಕ್ಕೂ ಕಷ್ಟ ಪಡ್ಬೇಕಾಗತ್ತೆ. ಈಗ ನಾವು ಹಸ್ಕೊಂಡ್ ಸಾಯ್ಬೇಕಾಗತ್ತೆ ಅಷ್ಟೇ. ಈ ಹಳ್ಳಿಯಿಂದ ಮನ್ಸೆ ಹೊರಟೋಗಿದೆ. ರೋನಕ್ ಮತ್ತೆ ಹಳ್ಳಿ ಮುಖ್ಯಸ್ಥನ ಜಗಳ ಇಡೀ ಹಳ್ಳಿ ಗೊತ್ತಾಗಿದ್ರಿಂದ ಯಾರು ಕೂಡ ರೋನಕ್ ಹತ್ರ ಗೋಲ್ಗೊಪ್ಪನ ಕೊಂಡ್ಕೋತಾ ಇರ್ಲಿಲ್ಲ. ಆಗ ಸಚಿನ್ ರೋನಕ್ಗೆ ಹೇಳ್ತಾನೆ, ನಾನ್ ಸ್ವಲ್ಪ ಕೆಲಸ ಇರೋದ್ರಿಂದ ಸಿಟಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನನ್ನ ರಿಕ್ಷಾನ ನಿನ್ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಊರಲ್ಲಿ ಕೇವಲ ನಿನಗ್ ಮಾತ್ರ ರಿಕ್ಷಾ ಓಡಿಸೋದಕ್ಕೆ ಬರೋದು. ನೀನ್ ಹೇಳೋದಾದ್ರೆ ನಾನು ಇದನ್ನ ಸ್ವಲ್ಪ ಉಪಯೋಗಿಸ್ಬೋದಾ? ಯಾಕಿಲ್ಲ, ನಾನ್ ಮುಂದಿನ ವಾರ ಬರ್ತೀನಿ. ಅಲ್ಲಿವರೆಗೂ ನೀನು ಇದನ್ನ ಓಡಿಸ್ತಾ ಇರು. ಅದರಿಂದ ನೀನ್ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಹಾಗೆ ಅಕ್ಕಪಕ್ಕದ ಊರಿನವರಿಗೆ ನಿನ್ನ ಪರಿಚಯ ಕೂಡ ಆಗುತ್ತೆ. ಸಚಿನ್ ರಿಕ್ಷಾ ಸಿಕ್ತಿದ್ ಹಾಗೆ ರೋನಕ್ ತುಂಬಾ ಖುಷಿ ಪಡ್ತಾನೆ. ಆಗ ರೇಣುಕಾ ಅವನಿಗೆ ಒಂದು ಸಲಹೆ ಕೊಡ್ತಾಳೆ. ಈಗ ಈ ರಿಕ್ಷಾನಲ್ಲಿ ನೀವು ಕೂತ್ಕೊಂಡು ಹಳ್ಳಿಗಳಿಗೂ ಹೋಗಿ ಗೋಲ್ಗಪ್ಪನ ಮಾರೋದಕ್ ಶುರು ಮಾಡಿ. ನಮಗ್ ತುಂಬಾ ಲಾಭ ಆಗತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ರೋನಕ್ ರೇಣುಕಾ ಜೊತೆ ಸೇರ್ಕೊಂಡು ಆ ರಿಕ್ಷಾನಲ್ಲಿ ಎಲ್ಲಾ ಹಳ್ಳಿಗಳನ್ನ ಸುತ್ತಿ ತಾವು ಮಾಡಿರೋಂತ ಗೋಲ್ಗೊಪ್ಪನ ಮಾರೋಕ್ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ರೋನಕ್ ಮತ್ತೆ ರೇಣುಕಾ ಇಬ್ರು ರಿಕ್ಷಾ ಗೋಲ್ಗಪ್ಪ ಅನ್ನೋ ಹೆಸರಲ್ಲಿ ಪ್ರಸಿದ್ಧರಾಗ್ತಾರೆ. ನಾವು ಒಂದೇ ತಿಂಗಳಲ್ಲಿ ನಾವು ಗಿರ್ವಿ ಇಟ್ಟಿರೋ ಜಮೀನ ಬಿಡಿಸ್ಕೊಂಡ್ವಿ. ಆ ರಿಕ್ಷಾದವನ್ಗೆ ಒಳ್ಳೇದಾಗ್ಲಿ, ಪಾಪ ಅವ್ನು ನಮ್ಗೆ ರಿಕ್ಷಾ ಕೊಟ್ಟ. ನನಗಿವತ್ತು ತುಂಬಾ ಖುಷಿಯಾಗಿದೆ. ನಾನು ಯಾವತ್ತು ಸಾಲದಿಂದ ಓಡ್ತಾ ಇದ್ದೆ, ಮತ್ತೆ ಇವತ್ ನನಗೆ ಪ್ರಪಂಚನೇ ಗೆದ್ದಿರೋ ಹಾಗೆ ಅನಿಸ್ತಾ ಇದೆ. ಅಷ್ಟು ಹೊತ್ತಿಗೆ ಸಚಿನ್ ಅಲ್ಲಿಗೆ ಒಂದು ಹೊಸ ರಿಕ್ಷಾ ತಗೊಂಡ್ ಬರ್ತಾನೆ. ಆಗ ರೋನಕ್ ಹೇಳ್ತಾನೆ, ಅರೆ ವಾ ಅಣ್ಣ, ಹೊಸ ರಿಕ್ಷಾ ಇದೆಯೇನುಕ್ಕೆ? ನನ್ನ ಹಳೆ ರಿಕ್ಷಾನ ನಾನು ಮಾರಬೇಕು ಅಂತಿದ್ದೀನಿ. ನಾನಿನ್ನು ಊರಿಂದ ಸವಾರಿಯನ್ನ ಕರ್ಕೊಂಡ್ಬಂದು ಊರಲ್ಲಿ ಬಿಡೋ ಬದಲು ಇವಾಗ ಊರಿಂದ ಸಿಟಿವರೆಗೂ ಸವಾರಿಯನ್ನ ಬಿಡ್ತೀನಿ. ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ರಿಕ್ಷಾನ ನೀನು ನನಗ್ ಮಾರ್ಬೋದಾ? ಇದನ್ನು ಕೇಳ್ಬೇಕಾ ನೀನು? ನೀನ್ ಇದನ್ನ ಇಡ್ಕೋ. ಹೇಳ್ಬೇಕು ಅಂದ್ರೆ ಇನ್ಮುಂದೆ ಈ ರಿಕ್ಷಾ ನಿಂದೆ. ನೀನ್ ಇದನ್ನ ಗೋಲ್ಗಪ್ಪ ಮಾರೋನ ರಿಕ್ಷಾ ಅಂತ ಹೇಳಿ ಪ್ರಸಿದ್ಧಗೊಳಿಸಿದ್ಯಾ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ಅಣ್ಣ. ರೇಣುಕಾ ಮತ್ತೆ ರೋನಕ್ ಇಬ್ರು ಸೇರ್ಕೊಂಡು ಆ ರಿಕ್ಷಾನ ಕೊಂಡ್ಕೋತಾರೆ. ಮತ್ತಿಬ್ರು ಕೂಡ ಅದರಲ್ಲಿ ರಿಕ್ಷಾ ಗೋಲ್ಗಪ್ಪ ಮಾರೋಕ್ ಶುರು ಮಾಡ್ತಿದ್ರು. ಪ್ರತಿಯೊಬ್ರು ತುಂಬಾ ಖುಷಿಯಿಂದ ರಿಕ್ಷಾ ಪಾನಿಪುರಿನ ಬಂದು ತಿಂತಾ ಇದ್ರು. ಈಗ ಅವರಿಬ್ರು ವ್ಯಾಪಾರ ಮತ್ತೆ ಮನೆ ಎರಡು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ನಾನ್ ಹೇಳಿದ್ನಲ್ಲ, ನಮ್ ಪಾನಿಪುರಿ ವ್ಯಾಪಾರ ಎಷ್ಟು ಚೆನ್ನಾಗಾಗತ್ತೆ ಅಂದ್ರೆ ನೀವು ನೋಡ್ತಾನೆ ಇರ್ತೀರಿ. ಹೌದು ಸುಮನ್, ನಿನ್ನ ಬುದ್ಧಿಶಾಲಿತನದಿಂದನೇ ನಾವಿವತ್ತು ಈಗಿದ್ದೀವಿ. ಇಲ್ಲಾದ್ರೆ ಏನಾಗ್ತಿತ್ತೋ ಏನೋ. ಆ ಕಾಲದ ಒಂದ್ ಮಾತು, ಅಲ್ಲಿ ಸೋನು ಮತ್ತೆ ಸುಮನ್ ಅಂತ ದಂಪತಿಗಳು ರಾಮನಗರದಲ್ಲಿ ಒಂದು ಹಳ್ಳಿಯಲ್ಲಿ ಇದ್ರು. ಸೋನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ, ಮತ್ತೆ ಸುಮನ್ ಬೆಳಗ್ಗೆ ಬೆಳಗ್ಗೆ ಅವನಿಗೆ ಲಂಚ್ ಪ್ಯಾಕ್ ಮಾಡಿ ಕೊಡ್ತಿದ್ಲು. ಸೋನು ಬಹಳ ಕಷ್ಟಪಡ್ತಿದ್ದ. ಲೋ, ನೀನು ಯಾಕೋ ಎಷ್ಟು ದುಡಿತಿದ್ಯಾ? ಈ ಕಂಪನಿ ಏನು ನಿನ್ನ ಕಂಪನಿ ಅಂತ ತಿಳ್ಕೊಂಡಿದ್ಯಾ? ಅತ್ತಿಗೆ ನಿನಗೆ ಅಡುಗೆ ಮಾಡಿ ಕೊಟ್ಟು ಕಲಿಸಿದ್ದಾರೆ. ಆ ಊಟವನ್ನು ಹಂಗೇನೆ ಮಡಗಿದ್ಯಾ? ಹೋಗಿ ಮೊದಲು ತಿನ್ನು. ನನಗೇನು ಹೊಟ್ಟೆ ಹಸಿವಾಗ್ತಿದೆ. ಏನ್ ತಗೊಂಬಂದಿದ್ಯಾ ಇವತ್ತು? ನನ್ನ ಹೊಟ್ಟೆ ಹಸಿವಿಗಿಂತ ನಿನಗಿನ ಹೊಟ್ಟೆ ಹಸಿವು ಜಾಸ್ತಿ ಆಗಿರೋ ತರ ಕಾಣಿಸ್ತಿದೆ. ಅರೆ ಇರೋ, ಬರ್ತೀನಿ. ಲೋ, ಲಂಚ್ ಟೈಮ್ ಬಂದ್ರೆ ಫಸ್ಟ್ ತಿಂದ್ಬಿಡ್ಬೇಕು. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಕಣೋ. ನನಗೆ ಅತ್ತಿಗೆದ ಅಡಿಗೆನ ತಿನ್ಲೇಬೇಕು. ಸರಿ ಸರಿ ಕೊಡ್ತೀನಿ. ಕೈಕಾಲ್ನ ತೊಳ್ಕೊಂಡ್ ಬರ್ತೀನಿ. ಸೋನು ಮತ್ತೆ ಆಕಾಶ್ ಕೈಕಾಲ್ ತೊಳ್ಕೊಂಡು ಊಟ ಮಾಡಕ್ ಶುರು ಮಾಡಿದ್ರು. ಮತ್ತೆ ಇಬ್ರು ಹಂಚ್ಕೊಂಡ್ ತಿಂತಾ ಇದ್ರು. ಅದಾದ್ಮೇಲೆ ಇಬ್ರು ಕೆಲ್ಸ ಮಾಡಕ್ ಶುರು ಮಾಡಿದ್ರು. ಮತ್ತೆ ಸಂಜೆ ಅವ್ರಿಗೆ ಫ್ರೀ ಆದಾಗ ಆಕಾಶ್ ಸೋನು ಹತ್ರ ಹೇಳ್ತಾನೆ, ಅರೆ ಸೋನು, ಇವತ್ತಿನ ದಿನ ಹೇಗಿತ್ತು ನಿನಗೆ? ಏನು ಇಲ್ಲ ಕಣೋ, ಯಾವಾಗ್ಲೂ ಹಾಗೇನೆ. ಅಷ್ಟೇನ್ ಸ್ಪೆಷಲ್ ಏನಿಲ್ಲ. ಅರೆ ಏನ್ ಸ್ಪೆಷಲ್ ಅಂತ ನಾನಿವಾಗ ಎಲ್ಲ. ಏನಾಯ್ತು? ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಅದು ಬಂದು ಲಂಚ್ ಆದ್ಮೇಲೆ ನಾನು ಬಾಸ್ನ ಕ್ಯಾಬಿನ್ ಪಕ್ಕ ಹೋಗಿದ್ನಾ, ಅವಾಗ ಅಲ್ಲಿ ಕೇಳಿಸ್ಕೊಂಡೆ. ಅರೆ ಏನ್ ಕೇಳಿಸ್ಕೊಂಡೆ? ಬಾಸ್ ಏನಾದ್ರು ನಿನಗೆ ಕೆಟ್ಟದ್ ಮಾಡ್ತಿದಾರಾ? ಅದಕ್ಕೆ ಟೆನ್ಷನ್ ಆಗಿದ್ಯಾ? ಅರೆ ಅದು ನನಗೆ ಬಾಸಿಗಿನ ಮಾಮೂಲಿ. ಆದ್ರೆ ಇವತ್ತು ನಾನು ಏನು ಕೇಳಿದೆ ಅಂದ್ರೆ, ನಮ್ಮ ಕಂಪನಿ ಲಾಸ್ ಎಲ್ಲ ಹೋಗ್ತಿದೆ ಅಂತೆ. ಆದ್ರಿಂದ ಫ್ಯಾಕ್ಟ್ರಿಲಿರುವ ಎಲ್ಲರನ್ನೂ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳ್ತಾ ಇದ್ರು. ಇದು ನಾಳೆಯಿಂದನೇ ನಡೆಯುತ್ತೆ ನೋಡು. ಏನೋ ಹೇಳ್ತಿದ್ಯಾ? ಹಾಗೆ ನಡೆದ್ರೆ ನಾವೇನ್ ಮಾಡೋದು? ಹಾಗೆಲ್ಲ ನಡಿಬಾರ್ದು. ಈ ಕೆಲಸ ಇಲ್ಲಾಂದ್ರೆ ನಾವು ಊಟಕ್ಕೆ ಏನ್ ಮಾಡೋದು?
ನಮಗೆ ಈ ಕೆಲಸನ ಬಿಟ್ಟರೆ ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ. ಇದನ್ನು ಬಿಟ್ಟು ಬೇರೆ ಯಾವ ಕೆಲಸನ ಮಾಡೋದು? ಹೌದು ಕಣೋ, ನಾನು ಅದನ್ನ ನೆನೆಸ್ಕೊಂಡೆ ಚಿಂತೆ ಪಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು? ಆಕಾಶ್ ಮತ್ತೆ ಸೋನು ಇದೇ ಚಿಂತೆಯಲ್ಲಿ ಹೋಗ್ತಿದ್ರು. ಸೋನು ಆಕಾಶ್ಗೆ ಅವನ್ ಮನೆಯಲ್ಲಿ ಸ್ವಲ್ಪ ಹಿರಕ್ ಹೇಳ್ದ. ಆಗ್ಲೇ ಅಲ್ಲಿ ಆಕಾಶ್ನ ಹೆಂಡತಿ ಪೂಜಾ ಕೂಡ ಬರ್ತಾಳೆ. ಅರೆ ಪೂಜಾ, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನೀನ್ ಬರ್ತೀಯಾ? ನನ್ ಕೈಲಿ ಬರಕ್ಕಾಗೋದಿಲ್ಲ. ಸುಮನ್ ಅತ್ಗೆ ಕರ್ದಿದ್ರು. ಅವ್ರು ಹೇಳ್ತಿದ್ರು ಪಾನಿಪುರಿ ಮಾಡ್ತೀನಿ, ತಿನ್ನಕ್ ಬಂದ್ಬಿಡು ಅಂತ. ನೀವಿಬ್ರು ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ಗೂ ಕೂಡ ಪಾನಿಪುರಿ ತಗೊಂಡ್ ಬಂದ್ಬಿಡ್ತೀನಿ. ಪೂಜಾ ಮತ್ತೆ ಸುಮನ್ ಆಕಾಶ್ ಮತ್ತೆ ಸೋನುಗೆ ಪಾನಿಪುರಿ ತಗೊಂಡ್ ಬಂದ್ರು. ಸುಮನ್ ಬಹಳ ಸ್ವಾದಿಷ್ಟವಾದ ಪಾನಿಪುರಿ ಮಾಡ್ತಿದ್ಲು. ಅವಳು ಮಾಡೋ ಪಾನಿಪುರಿ ಆಕಾಶ್ ಮತ್ತೆ ಸೋನುಗೆ ಬಹಳ ಇಷ್ಟ ಆಗ್ತಿತ್ತು. ಸೋನು ಅಂತೂ ಯಾವಾಗ್ಲೂ ಅವಳ ಕೈಯಲ್ಲಿ ಪಾನಿಪುರಿ ಮಾಡಿಸ್ತಿದ್ದ. ಅತಿಗೆ, ನಿಮ್ಮ ಅಡಿಗೆ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಅದರಲ್ಲೇನು ಪಾನಿಪುರಿ ಅಂದ್ರೆ ಇನ್ನೂ ತುಂಬಾನೇ ಇಷ್ಟ. ಈ ಪಾನಿಪುರಿಲಿ ಏನೋ ಒಂದು ಮ್ಯಾಜಿಕ್ ಇದೆ. ಎಷ್ಟು ತಿಂದ್ರೂ ತಿನ್ಬೇಕು ಅನಿಸ್ತಿದೆ. ಅರೆ ಹೌದು, ಅವನು ಹೇಳ್ತಿರೋದು ನಿಜನೇ. ನೀನು ಮಾಡೋ ಪಾನಿಪುರಿ ಎಷ್ಟು ದೊಡ್ಡದಂದ್ರೆ ಒಂದ್ಸಲ ಬಾಯಿಯೊಳಗೆ ಹಾಕಿದ್ರೆ ಹೊಟ್ಟೆನೆ ತುಂಬಿಬಿಡುತ್ತೆ. ನಿನ್ನ ಕೈಯಲ್ಲಿ ಮಾಡಿದ ಪಾನಿಪುರಿನ ತಿಂದ್ರೆ ನಮ್ಮ ಕಷ್ಟ ಎಲ್ಲ ಮರ್ತೋಗ್ಬಿಡುತ್ತೆ. ಯೋಚನೆನಾ? ಏನ್ ಯೋಚನೆ? ಯಾವ ಯೋಚನೆಗಳ ಬಗ್ಗೆ ಮಾತಾಡ್ತಿದ್ದೀರಾ? ಎಲ್ಲ ಸರಿಯಾಗಿದೆ ತಾನೇ? ಅರೆ ಸೋನು, ಯಾಕೆ ಅತಿಗೆಗೆ ಕಷ್ಟ ಕೊಡ್ತಿದ್ಯಾ? ಸುಮ್ಮನಿರು. ಇಲ್ಲ, ನನ್ಗೂ ಗೊತ್ತು ನಿಮ್ಗಿರೋ ಸಮಸ್ಯೆ ಏನು ಅಂತ. ನೀವಿಬ್ರು ಇವತ್ ಯಾಕೋ ಒಂಥರ ಇದೀರಲ್ಲ ಫ್ಯಾಕ್ಟ್ರಿಯಿಂದ ಬಂದಾಗಿಂದ. ಆಕಾಶ್ ಮತ್ತೆ ಸೋನುಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯತೆಯಿಂದ ಅವರ ಹೆಂಡತಿಯರಿಗೆ ಹೇಳ್ಬೇಕಾಗತ್ತೆ. ಮತ್ತೆ ಅವರು ಹೆಂಡತಿಯರಿಗೆ ಎಲ್ಲ ವಿಷಯ ಹೇಳ್ಬಿಡ್ತಾರೆ. ಅದೇ ಕಾರಣಕ್ಕೆ ಇಬ್ರು ಹೆಂಡತಿಯರು ಕೂಡ ಬೇಜಾರಾಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಆ ಫ್ಯಾಕ್ಟ್ರಿ ನಿಜವಾಗ್ಲೂ ಬಂದ್ ಆಗ್ಬಿಡತ್ತೆ. ಈಗ ನಾವೇನ್ ಮಾಡೋದು? ನಿಮ್ದಂತೂ ಕೆಲ್ಸ ಕೂಡ ಹೋಯ್ತಲ್ಲ. ನಿಧಾನವಾಗಿ ರೇಷನ್ ಎಲ್ಲ ಖಾಲಿ ಆಗ್ತಿದೆ. ಕೆಲಸನೇ ಹುಡುಕ್ತಿದ್ದೀನಿ, ಆದ್ರೆ ಏನ್ ಮಾಡೋದು? ಯಾವ ಕೆಲಸನೂ ಸಿಗ್ತಾನೆ ಇಲ್ಲ. ನಿಮ್ಗೆ ಯಾವ್ದೇ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮನೆ ಹೇಗ್ ನಡೆಯೋದು? ಸುಮನ್, ಹೊಟ್ಟೆ ಹಸಿವಾಗ್ತಿದೆ, ತಿನ್ಲಿಕ್ಕೆ ಏನಾದ್ರೂ ಕೊಡ್ತೀಯಾ? ತಿನ್ನೋದಕ್ಕೆ ಏನೂ ಇಲ್ಲ. ಬರೀ 4 ಪಾನಿಪುರಿ ಇಟ್ಟಿದ್ದೀನಿ, ಮತ್ತೆ ಸ್ವಲ್ಪ ಪಾನಿ. ಸರಿ, ಅದನ್ನೇ ಹೋಗಿ ತಗೊಂಡು ಬಾ. 2 ನಾನು ತಿಂತೀನಿ, 2 ನೀನ್ ತಿನ್ನು. ನಾಳೆದ ಬಗ್ಗೆ ನಾಳೆ ಯೋಚನೆ ಮಾಡುವ. ಸೋನು ಮತ್ತೆ ಸುಮನ್ ಇಬ್ರು ಕೂತ್ಕೊಂಡು ಪಾನಿಪುರಿ ತಿಂತಾರೆ, ಮತ್ತೆ ನಾಳಿನ ಬಗ್ಗೆ ಯೋಚಿಸ್ತಿರ್ತಾರೆ. ಆಗ ಸುಮನ್ ಎದ್ ನಿಂತ್ಕೋತಾಳೆ. ಏನಾಯ್ತು? ನೀನು ಪಾನಿಪುರಿ ತಿನ್ನುವಾಗ ಯಾಕೆ ನಿಂತ್ಕೊಂಡೆ? ನಿಮಗ್ ಸರಿ ಅನ್ಸಿದ್ರೆ ನನ್ ಮನ್ಸಲ್ಲೊಂದ್ ವಿಷಯ ಬಂದಿದೆ. ಏನ್ ವಿಷಯ? ನಿಮ್ಗೆಲ್ಲ ಅನ್ಸುತ್ತಲ್ಲ ನಾನ್ ಪಾನಿಪುರಿ ಚೆನ್ನಾಗ್ ಮಾಡ್ತೀನಿ ಅಂತ. ನಾನ್ ಯಾಕೆ ಪಾನಿಪುರಿ ಮಾಡಿ ಮಾರ್ಕೆಟಲ್ಲಿ ಮಾರ್ಬಾರ್ದು? ನೀನು ಹೇಳೋ ಐಡಿಯಾ ಚೆನ್ನಾಗಿದೆ. ನೀನು ಮಾಡೋ ಪಾನಿಪುರಿ ಚೆನ್ನಾಗಿದೆ, ಅದು ಖಂಡಿತ ಸೇಲ್ ಆಗುತ್ತೆ. ಆದ್ರೆ ಹಣಕ್ಕೇನ್ ಮಾಡೋದು? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ನನ್ಗೆ ಕಿವಿಗೆ ಓಲೆ ಮಾಡ್ಸಿದ್ರಲ್ಲ, ಅದು ಉಪಯೋಗಕ್ ಬರತ್ತೆ. ಇಲ್ಲ, ನಿನ್ನ ಚಿನ್ನಗಳನ್ನ ಮಾರ್ಲಿಕ್ಕಾಗಲ್ಲ. ಕಷ್ಟದ ಸಮಯದಲ್ಲಿ ತಾನೇ ಒಡವೆ ಉಪಯೋಗ ಆಗೋದು. ನಮ್ಗೆ ತಿನ್ನಕ್ಕೆ ಊಟನೇ ಇಲ್ದೇ ಇರೋವಾಗ ಈ ಓಲೆ ಇಟ್ಕೊಂಡ್ ನಾನೇನ್ ಮಾಡ್ಲಿ? ಸುಮನ್ ಮತ್ತೆ ಸೋನು ಒಡವೆನ ಮಾರಿ ಗೋಲ್ಗಪ್ಪ ಮಾಡೋ ಸಾಮಾನೆಲ್ಲ ತಗೊಂಡ್ ಬರ್ತಾರೆ. ಮತ್ತೆ ಸುಮನ್ ಅವಳು ಕೈಯಾರ ಪಾನಿಪುರಿ ಮಾಡಿ ರೆಡಿ ಮಾಡ್ತಾಳೆ. ಸೋನು ಮತ್ತೆ ಸುಮನ್ ಆ ಪಾನಿಪುರಿನ ಮಾರ್ಕೆಟಲ್ಲಿ ಮಾರಕ್ಕೆ ರೆಡಿ ಮಾಡ್ತಾರೆ. ಪಾನಿಪುರಿ, ಸಿಹಿ ಉಪ್ಪು ಖಾರ ಪಾನಿಪುರಿ, ಪಾನಿಪುರಿ ಸಿಹಿ ಉಪ್ಪು ಖಾರ ಪಾನಿಪುರಿ. ಒಂದ್ಸಲ ಬಂದು ತಿಂದು ನೋಡಿ ಅಣ್ಣ, ತಿಂದ್ರೆ ಪುನಃ ಬರ್ತೀರಾ. ಪಾನಿಪುರಿ. ಮಾರ್ಕೆಟಲ್ಲಿ ಬಹಳಷ್ಟು ಪಾನಿಪುರಿ ಅಂಗಡಿಗಳಿದ್ದಿದ್ರಿಂದ ಯಾರೂನು ಅವ್ರ ಹತ್ರ ಪಾನಿಪುರಿ ತಿನ್ನಕ್ ಬರ್ಲಿಲ್ಲ. ಅದಕ್ಕೋಸ್ಕರನೇ 3 ದಿನ ಅವ್ರ ಪಾನಿಪುರಿ ತಗೊಳಕ್ಕೆ ಯಾರು ಬರ್ಲಿಲ್ಲ. ಅರೆ, ಈ ಮಾರ್ಕೆಟಲ್ಲಿ ಸುಮಾರು ಪಾನಿಪುರಿ ಅಂಗಡಿಗಳಿದೆ, ಆದ್ರಿಂದ ನಮ್ಮ ಪಾನಿಪುರಿಗಳು ಸೇಲ್ ಆಗ್ತಾ ಇಲ್ಲ. ಇದೇ ತರ ಇನ್ನು ಮುಂದೆ ನಡೆದ್ರೆ ನಮ್ಮ ವ್ಯಾಪಾರ ನಮ್ಮ ಕೈಯಿಂದ ಬಿಟ್ಟು ಹೋಗ್ಬಿಡುತ್ತೆ ಅಮ್ಮ. ನಾನೆಷ್ಟು ಪ್ರೀತಿಯಿಂದ ಪಾನಿಪುರಿ ಮಾಡಿದೀನಿ, ಆದ್ರೆ ಯಾರು ತಿನ್ನಕ್ಕೆ ಬರ್ತಿಲ್ವಲ್ಲ. ಇದಂತೂ ಒಂಚೂರು ಸರಿಯಾಗ್ತಿಲ್ಲ. ಈಗ ನಮ್ ಮನೆ ಖರ್ಚು ಹೇಗ್ ನಡೆಯೋದು? ಸೋನು ಮತ್ತೆ ಸುಮನ್ ಅಲ್ಲೇ ಬೇಜಾರಾಗಿ ಕೂತ್ ಬಿಡ್ತಾರೆ. ಆಗ ಅವ್ರ ಕಣ್ಣು ಅಂಗಡಿಯಿಂದ ಮುಂದೆ ಒಂದು ಬೋರ್ಡ್ ಮೇಲೆ ಬೀಳತ್ತೆ. ನೋಡ್ರಿ ಇಲ್ಲಿ, ನೋಡಿ ಆ ಬೋರ್ಡ್ ಮೇಲೆ ಏನ್ ಬರ್ದಿದ್ದಾರೆ ಅಂತ. ಏನ್ ಬರ್ದಿದೆ? ಅಂಗಡಿಯವ್ರದ್ದು ಸ್ಕೀಮ್ ಬರ್ದಿದೆ. ನಾವು ಕೂಡ ನಮ್ ಪಾನಿಪುರಿ ಅಂಗಡಿಲಿ ಯಾವ್ದಾದ್ರು ಸ್ಕೀಮ್ ಶುರು ಮಾಡಿದ್ರೆ ನಮ್ದು ಪಾನಿಪುರಿ ಚೆನ್ನಾಗ್ ವ್ಯಾಪಾರ ಆಗತ್ತೇನೋ. ಗ್ರಾಹಕರಿಗೆ ನಮ್ ಪಾನಿಪುರಿ ರುಚಿ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಅವರೆಲ್ಲ ಹೇಗ್ ಬರ್ತಾರೆ?
ನನಗೇನು ಅರ್ಥ ಆಗ್ತಾ ಇಲ್ಲ. ಸುಮನ್ ಸೋನುಗೆ ಎಲ್ಲ ವಿಷಯ ಹೇಳ್ತಾಳೆ. ಮತ್ತೆ ಸೋನು ಎಲ್ಲಿಂದನೋ ಇನ್ನೂ ಸ್ವಲ್ಪ ಸಾಮಾನ್ ತಗೊಂಡ್ಬಂದು ಸುಮನ್ ಕೊಡ್ತಾನೆ. ಸುಮನ್ ಒಂದು ಪಾನಿಪುರಿಗೆ ಒಂದು ಬಾಹುಬಲಿ ಆಕಾರನ ಕೊಡ್ತಾಳೆ. ಅರೆ, ನಿಜವಾಗ್ಲೂ ಬಾಹುಬಲಿ ತರನೇ ನೀನು ಪಾನಿಪುರಿ ಮಾಡಿದ್ಯಾ. ಈ ಪಾನಿಪುರಿನ ನೋಡಿದ್ರೆ ಖಂಡಿತ ಜನರು ನಮ್ಮ ಅಂಗಡಿ ಓಡಿ ಬಂದ್ಬಿಡ್ತಾರೆ. ಈ ಬಾಹುಬಲಿ ಪಾನಿಪುರಿ ಜೊತೆಗೆ ನಾನೊಂದು ಷರತ್ತಿಟ್ಟಿದ್ದೀನಿ. ಈ ಬಾಹುಬಲಿ ಪಾನಿಪುರಿನ ಯಾರ್ ತಿಂತಾರೋ ಅವ್ರಿಗೆ 100 ರೂಪಾಯಿ ಪ್ರೈಸ್ ಕೊಡ್ತೀನಿ. ಸೋನು ಈ ಷರತ್ತಿನ ವಿಷಯನ ಎಲ್ರಿಗೂ ಕೂಗಿ ಕೂಗಿ ಹೇಳ್ತಾನೆ. ಅದಕ್ಕೋಸ್ಕರ ಅವನ ಬಾಹುಬಲಿ ಪಾನಿಪುರಿನ ನೋಡಕ್ಕೆ ಜನ ಗುಂಪು ಸೇರ್ತಾರೆ. ಕೇಳ್ರಪ್ಪೋ ಕೇಳಿ, ಯಾರು ಈ ಬಾಹುಬಲಿ ಪಾನಿಪುರಿನ ತಿಂತಾರೋ ಅವರಿಗೆ 100 ರೂಪಾಯಿ ಬಹುಮಾನವಾಗಿ ಕೊಡ್ತೀನಿ. ಈ ಸ್ಪರ್ಧೆಯಲ್ಲಿ ಯಾರಾದ್ರೂ ಭಾಗವಹಿಸಬೇಕಂತಿದ್ರೆ ಅವ್ರು ಈ ಕಡೆ ಬನ್ನಿ. ಯಾರು ಈ ಬಾಹುಬಲಿ ಪಾನಿಪುರಿನ ತಿಂತಾರೋ ಅವ್ರು ನಿಜವಾಗ್ಲೂ ಬಾಹುಬಲಿಯಾಗಿಯೇ ಆಗ್ಬಿಡ್ತಾರೆ. ಸೋನು ಈ ರೀತಿ ಹೇಳಿದ್ಮೇಲೆ ಜನ ಗುಂಪು ಸೇರ್ತಾರೆ. ಮತ್ತೆ ಇಬ್ರು ಸ್ಪರ್ಧಿಗಳು ಈ ಗೋಲ್ಗಪ್ಪನ ತಿನ್ನಕ್ಕೆ ಬರ್ತಾರೆ. ಮತ್ತವರು ಸೋತೋಗ್ತಾರೆ. ಮತ್ತೆ ಅದಾದ್ಮೇಲೆ ಈ ಬಾಹುಬಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಇನ್ನೂ ಅನೇಕ ಜನರು ಅಲ್ಲಿಗೆ ಬರ್ತಾರೆ. ಅರೆ ಅಣ್ಣ, ನೀವು ಮಾರುವ ಈ ಬಾಹುಬಲಿ ಪಾನಿಪುರಿ ತುಂಬಾ ರುಚಿಯಾಗಿದೆ. ನಾನು ಈ ಸ್ಪರ್ಧೆಯಲ್ಲಿ ಏನು ಗೆದ್ದಿಲ್ಲ, ಆದ್ರೆ ಈ ಪಾನಿಪುರಿ ರುಚಿ ಇದೆ ಅಲ್ಲ, ಅದು ತುಂಬಾ ಚೆನ್ನಾಗಿದೆ. ಅರೆ, ಇಷ್ಟು ದಿನ ಸಾಧಾರಣವಾದ ಪಾನಿಪುರಿನ ತಿಂದು ಬೋರ್ ಆಗ್ಬಿಟ್ಟಿದೆ. ಆದ್ರೆ ನಿಮ್ಮ ಅಂಗಡಿಗೆ ಬಂದು ಈ ಬಾಹುಬಲಿ ಪಾನಿಪುರಿನ ನೋಡಿದ್ರೆ ಸಾಕು, ಬಾಯಿಲಾಗಿನೇ ನೀರು ಸುರಿತಪ್ಪ. ಅರೆ ಅಣ್ಣ, ಮೊದಲು ತಿಂದು ನೋಡಿ. ಈ ಮಾರ್ಕೆಟಲ್ಲಿ ರುಚಿಯಾದ ಪಾನಿಪುರಿ ಇದೆ. ಒಂದು ಸಲ ಬಂದು ತಿಂದ್ರಿ ಅಂದ್ರೆ ಪುನಃ ಬಂದು ತಿಂತೀರಾ. ಅರೆ ಏನಣ್ಣ, ನಿಜವಾಗ್ಲೂ ಈ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತಾ? ಅರೆ, ನನ್ನ ಮೇಲೆ ನಂಬಿಕೆ ಇಲ್ಲಾಂದ್ರೆ ಮೊದಲು ನೀವು ಇದನ್ನ ತಕೊಂಡು ತಿಂದು ನೋಡಿ. ಒಂದು ವೇಳೆ ಗೆದ್ರಿ ಅಂದ್ರೆ ನಿಮಗೆ 100 ರೂಪಾಯಿ ಸಿಗುತ್ತಲ್ವಾ? ಆಗ ಗುಂಪಲ್ಲಿ ಎಲ್ರು ಬಾಹುಬಲಿ ಪಾನಿಪುರಿ ಬಗ್ಗೆ ಮಾತಾಡ್ತಾರೆ. ಮತ್ತೆ ಆ ಮಾರ್ಕೆಟ್ ಅಲ್ಲಿರೋ ಎಲ್ಲ ಜನನು ಸುಮನ್ ಮಾಡಿದಂತ ಬಾಹುಬಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಬರ್ತಾರೆ. ಅವ್ರ ಅಂಗಡಿ ಈಗ ಬಾಹುಬಲಿ ಪಾನಿಪುರಿ ಅಂಗಡಿ ಅನ್ನೋ ಹೆಸರಲ್ಲಿ ಫೇಮಸ್ ಆಯ್ತು. ಅದೇ ಮಾರ್ಕೆಟ್ ಅಲ್ಲಿ ಒಬ್ನು ನತ್ತು ಪೆಲ್ವಾನ್ ಅನ್ನೋನು ವಾಸ ಆಗಿದ್ದ. ಅವನು ಎಲ್ಲ ಕಡೆ ಗೋಲ್ಗಪ್ಪನ ಫ್ರೀಯಾಗಿ ತಿನ್ಬಿಡ್ತಿದ್ದ. ಮತ್ತೆ ಸುಮನ್ ಅವ್ರ ಅಂಗಡಿಗೂನು ಗೋಲ್ಗಪ್ಪ ತಿನ್ನೋದಕ್ಕೆ ಬಂದ. ಅರೆ, ಇಲ್ಲಿ ನೋಡು, ಹೊಸದಾಗಿ ಅಂಗಡಿನ ಮಡಗಿದ್ಯಾ ಅಲ್ವಾ? ಮೊದಲು 5 ಪ್ಲೇಟ್ ಪಾನಿಪುರಿನ ಮಾಡಿಕೊಡಪ್ಪ. ನಾನು ಪಾನಿಪುರಿನ ಮಾಡಿಕೊಡ್ತೀನಿ, ಆದ್ರೆ ಈ ಬಾಹುಬಲಿ ಪಾನಿಪುರಿನ ತಿಂದ್ಬಿಟ್ಟು ಆಮೇಲೆ ಹೇಳಿ. ಒಂದು ವೇಳೆ ಆ ಬಾಹುಬಲಿ ಪಾನಿಪುರಿನ ನೀವು ತಿಂದ್ರಿ ಅಂದ್ರೆ ವರ್ಷ ಇಡೀ ನಿಮಗೆ ಉಚಿತವಾಗಿ ಪಾನಿಪುರಿನ ಕೊಡ್ತೀನಿ. ಅರೆ, ಇಷ್ಟು ಚಿಕ್ಕ ವಿಷಯ ತಾನೇ. ಸರಿ, ಒಂದು ಕೆಲಸ ಮಾಡು. ಈ ಸ್ಪರ್ಧೆಯಲ್ಲಿ ನನ್ನ ಒಂದು ಹೊಸದಾಗಿ ಸೇರಿಸ್ಕೋ. ಒಂದಲ್ಲ, ನಾನು 5 ಬಾಹುಬಲಿ ಪಾನಿಪುರಿನ ತಿಂತೀನಿ. ತಕೊಂಡು ಬಾ 5 ಪಾನಿಪುರಿ. ಒಂದು ವೇಳೆ ನಿಮ್ಮಿಂದ ಆ ಪಾನಿಪುರಿನ ತಿನ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಫ್ರೀಯಾಗಿ ಪಾನಿಪುರಿ ತಕೊಂಡು ತಿನ್ನೋದನ್ನ ಬಿಟ್ಬಿಡ್ಬೇಕು. ಇದನ್ನ ನಾನು ಒಪ್ಕೊಳ್ತೀನಿ. ನತ್ತು ಪೆಲ್ವಾನ್ ಮುಂದ್ಗಡೆ 5 ಬಾಹುಬಲಿ ಪಾನಿಪುರಿನ ಇಡ್ತಾರೆ. ಮತ್ತೆ ನತ್ತು ಪೆಲ್ವಾನ್ ಬಾಹುಬಲಿ ಪಾನಿಪುರಿನ ತಿನ್ನಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಅವನ ಕೈಯಲ್ಲಿ ಆಗೋದಿಲ್ಲ. ಮತ್ತೆ ಅವನ ಷರತ್ತಿನ ಪ್ರಕಾರ ಫ್ರೀಯಾಗಿ ಪಾನಿಪುರಿ ತಿನ್ನೋದನ್ನ ಬಿಟ್ಬಿಡ್ತಾನೆ. ಎಲ್ರೂ ಸೋನುಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾರೆ. ಮತ್ತೆ ಅವಳ ಐಡಿಯಾನ ಹೊಗಳ್ತಾರೆ.